30,000 ತಮ್ಮನಿ ಸರ್, ಗಾಡಿ ತಗೊಂಡೋಗಿ ಸರ್. ಈ ಗಾಡಿಗೆ ನಿಮ್ಗೆ ಬರೀ 30,000 ತಂದ್ರೆ 13 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ ಸರ್. ನೋಡಿ ಹೊಸ ಸ್ಟಾಕ್ ಬರ್ತಾ ಇದೆ. ಇನ್ನೊಂದು ಎಷ್ಟು ಕೇಳಿ, ಯಾರು ಕೊಟ್ಟಿರಲ್ಲ, ಬರೀ 90,000 ರೂಪಾಯಿ ಕೊಡ್ತಾ ಇದೀವಿ. 90,000 ರೂಪಾಯಿಗೆ ಫಿಯೆಸ್ಟಾ. ಕೊಟ್ಟಿದ್ದೀರಾ? ಹೌದು ಸರ್, ಬರೀ ಕಮ್ಮಿ ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಬರೀ 1,20,000 ರೂಪಾಯಿ ಕೊಟ್ಬಿಡೋಣ ಸರ್. 1,20,000 ರೂಪಾಯಿಗೆ ಸ್ಯಾಂಟ್ರೋ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸರ್ ಬರೀ 50,000 ತಮ್ಮನಿ ಸರ್, ಗಾಡಿ ತಗೊಂಡೋಗಿ ಸರ್. 50,000 ತಂದ್ರೆ ಸಾಕು, ನಿಮ್ಗೆ ಈಕೋ ಸ್ಪೋರ್ಟ್ ಸಿಗುತ್ತೆ. 5,30,000 ರೂಪಾಯಿ ಕೊಟ್ಬಿಡೋಣ ಸರ್. 5,30,000 ರೂಪಾಯಿಗೆ 15 ಮಾಡಲ್ XUV 500 ಸಿಗುತ್ತೆ. ನೋಡ್ಬೋದು. ಆಮೇಲೆ 6 ಲಕ್ಷ, 7 ಲಕ್ಷ, 8 ಲಕ್ಷ ಬಾಯ ಕಡಿಕೆ ಒದೆ ಕೊಟ್ಟವರು ಕೇವಲ 2,99,000 ರೂಪಾಯಿ ಕೊಟ್ಬಿಡೋಣ ಸರ್. ಸರ್ ಇದನ್ನು ಅಷ್ಟೇ, ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಬರೀ ಕೇವಲ 3,10,000 ರೂಪಾಯಿ ಕೊಟ್ಬಿಡೋಣ ಸರ್. ಏನ್ ಹೇಳ್ತಾ ಇದ್ದೀರಾ? ಲೋನ್ ಅಲ್ಲಿ ಹೋಗ್ತೀರಾ? 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಸರ್. ಯಾರೆಲ್ಲ ಲೋ ಬೈಟ್ ಅಲ್ಲಿ ಆಲ್ಟೋ ನೋಡ್ತಾ ಇರೋ ನಮಗೆ ಫ್ರೆಂಡ್ಸ್ ಕ್ಲಬ್ ಅಲ್ಲಿ ಹೊಸ ಸ್ಟಾಕ್ ಬಂದಿದೆ. ಕೇವಲ 1,65,000 ರೂಪಾಯಿ ಕೊಟ್ಬಿಡೋಣ. 1,65,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ ನಿಮ್ಗೆ ಸರ್. ಕೇವಲ 1,25,000 ರೂಪಾಯಿ ಕೊಟ್ಬಿಡೋಣ. 1,25,000 ರೂಪಾಯಿಗೆ ನಿಮ್ಗೆ ಸ್ಯಾಂಟ್ರೋ ಸಿಗುತ್ತೆ ವಿತ್ ಡ್ರೈವರ್ ಸಮೇತ. 1,05,000 ರೂಪಾಯಿ ಕೊಟ್ಬಿಡೋಣ ಸರ್. 1,05,000 ರೂಪಾಯಿಗೆ ನಿಮ್ಗೆ ಆಲ್ಟೋ ಸಿಗ್ತಾ ಇದೆ. 2013 ಮಾಡಲು ಸಿಂಗಲ್ ಓನರ್ ವೆರಿಟೋ. ಓಕೆ, ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು, ಆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಕೇವಲ 1,60,000 ರೂಪಾಯಿ ಕೊಟ್ಬಿಡೋಣ. 1,60,000 ರೂಪಾಯಿಗೆ 800 ಹೇಳ್ತಾ ಇದಾರೆ ಸರ್. ಈ ಪ್ರೈಸ್ ಗೆ ನಾವು ಆಲ್ಟೋ ಕೊಡ್ತಾ ಇದೀವಿ. 800 ಪ್ರೈಸ್ ಅಲ್ಲಿ ವಿತ್ ಡ್ರೈವರ್ ಸಮೇತ ಸರ್. ಬರೀ 3.5 ಲಕ್ಷ ರೂಪಾಯಿ ಕೊಟ್ಬಿಡೋಣ ಸರ್. 3.5 ಲಕ್ಷಕ್ಕೆ 12 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ. ಶಿಫ್ಟ್. ಹೌದು, ಸಿಂಗಲ್ ಓನರ್ ಗಾಡಿ. 15 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 2,60,000 ರೂಪಾಯಿ ಕೊಟ್ಬಿಡೋಣ. 2,60,000 ರೂಪಾಯಿಗೆ 15 ಮಾಡಲ್ ಸಿಂಗಲ್ ಓನರ್ 800 ಸಿಗುತ್ತೆ ಸರ್. ಬರೀ ಕೇವಲ 2,30,000 ರೂಪಾಯಿ ಕೊಟ್ಬಿಡೋಣ. 2,30,000 ರೂಪಾಯಿಗೆ ನಿಮ್ಗೆ ರಿಟ್ಸ್ ಸಿಗುತ್ತೆ. ಅದು 11 ಮಾಡಲು. ಬರೀ ಕೇವಲ 1,80,000 ರೂಪಾಯಿ ಕೊಟ್ಬಿಡೋಣ. 1,85,000 ರೂಪಾಯಿಗ 80,000 ಸರ್. 5,000 ಬೇಡ, 1,80,000 ರೂಪಾಯಿ ಕೊಟ್ಬಿಡಿ ತಗೊಂಡು ಸರ್. 3,10,000 ರೂಪಾಯಿ ಕೊಟ್ಬಿಡೋಣ. 3,10,000 ರೂಪಾಯಿಗೆ ವಿಂಟೋ 2,80,000. 2,80,000 ರೂಪಾಯಿಗೆ ಸರ್. ನಾನು ಹೇಳ್ತಾ ಇರೋದು ಡೌನ್ ಪೇಮೆಂಟ್ ಅಲ್ಲ, ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತಗೊಂಡೋಗಿ. 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು 17 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಇಂಜಿನ್. ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. 12 ಮಾಡಲು ಸಿಂಗಲ್ ಓನರ್. ಬರೀ 50,000 ರೂಪಾಯಿ ಕೊಟ್ಬಿಡೋಣ ಸರ್. ಕೇವಲ 1,85,000 ರೂಪಾಯಿ ಕೊಟ್ಬಿಡೋಣ ಸರ್. 1,85,000 ರೂಪಾಯಿಗೆ ನಿಮ್ಗೆ 11 ಮಾಡಲು ಸರ್. ಇದು 2015 ಮಾಡಲು. ಕೇವಲ 1,90,000 ರೂಪಾಯಿ ಕೊಟ್ಬಿಡೋಣ. 1,90,000 ರೂಪಾಯಿಗೆ ಕೇವಲ 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ ಸಿಂಗಲ್ ಓನರ್ ವರ್ಣ ಸಿಗುತ್ತೆ. 2011 ಮಾಡಲು ಡೀಸೆಲ್ ಇಂಜಿನ್ ಸಿಗುತ್ತೆ. ಲೋನ್ ಅಂತ ಹೋಗ್ತಾರೆ. 70,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ್ ನೀವು ಲೋನ್ ಮಾಡಿಸ್ಕೊಳ್ಳಿ. ಲೋನ್ ಮಾಡಿಸ್ಕೋಬಹುದು ಸರ್. ಬರೀ ಕೇವಲ 3,60,000 ರೂಪಾಯಿ ಕೊಟ್ಬಿಡೋಣ. 3,60,000 ರೂಪಾಯಿಗೆ ಸಿಂಗಲ್ ಓನರ್ 12 ಮಾಡಲ್ ಸಿಗುತ್ತೆ ಸರ್. ಯಾರು ಕೊಟ್ಟಿರಲ್ಲ ಮಾರ್ಕೆಟ್ ಅಲ್ಲಿ, ಆ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಹೌದಾ? ಯಾವ ಪ್ರೈಸ್? ಬರೀ ಕೇವಲ 5,80,000 ರೂಪಾಯಿಗೆ 11 ಮಾಡಲು ವಿ ವರ್ಷನ್ ಇನೋವಾ ಕೊಡ್ತಾ ಇದೀವಿ ಸರ್. ಇದು ಕೂಡ ಲೋನ್ ಮಾಡ್ಕೊಡೋಣ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ. 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ ಗಾಡಿ ತಗೊಂಡೋಗಿ. 2 ಲಕ್ಷ ಕೊಟ್ಟರೆ ಸಾಕು, ಈ ಗಾಡಿ ಸಿಗುತ್ತೆ ಸರ್. 80,000 ಡೌನ್ ಪೇಮೆಂಟ್ ಮಾಡಿ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ನಿಮ್ ಪ್ರೊಫೈಲ್ ಒಳ್ಳೆ ಚೆನ್ನಾಗಿರೋ ಪ್ರೊಫೈಲ್ ತಗೊಂಬನ್ನಿ, ಖಂಡಿತ ಲೋನ್ ಮಾಡ್ತೀವಿ. ಕೇವಲ 3,30,000 ರೂಪಾಯಿ ಕೊಟ್ಬಿಡೋಣ ಸರ್. 3,30,000 ರೂಪಾಯಿಗೆ 12 ಮಾಡಲ್ 11 ಮಾಡಲ್ 12 ಮಾಡಲು ವೆಂಟೋ ಕೊಟ್ಬಿಡೋಣ. 12 ಮಾಡಲ್ ವೆಂಟೋ ಸಿಗುತ್ತೆ ಸರ್. 1,80,000 ಸರ್ ಅಷ್ಟೇ. 1,80,000 ರೂಪಾಯಿಗೆ ನಿಮ್ಗೆ ಫ್ಯಾಬಿಯಾ ಸಿಗುತ್ತೆ ಸರ್. ಇದು ಕೇವಲ ಬರೀ 1,80,000 ರೂಪಾಯಿ ಕೊಟ್ಬಿಡೋಣ. 12 ಮಾಡಲು ಟಾಟಾ ಇಂಡಿಗೋ ಸರ್. ಇದನ್ನು ಅಷ್ಟೇ ಸರ್. ಬರೀ 5.5 ಲಕ್ಷ ಕೊಟ್ಬಿಡೋಣ. 5.5 ಲಕ್ಷಕ್ಕೆ ಸಿಂಗಲ್ ಓನರ್ 12 ಮಾಡಲು. ಹೌದು ಸರ್. ಕೇವಲ 2,40,000 ರೂಪಾಯಿ ಕೊಟ್ಬಿಡೋಣ. 2,40,000 ರೂಪಾಯಿಗೆ 13 ಮಾಡಲು ಸಿಗುತ್ತೆ. ಗಾಡಿನ ಕೇವಲ ಬರೀ 1,35,000 ರೂಪಾಯಿ ಕೊಟ್ಬಿಡೋಣ. 1,35,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಯೆಸ್ಟಾ ಸಿಗುತ್ತೆ. ಎಲ್ಲ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಗಾಡಿ ಕೊಡ್ತಾ ಇದಾರೆ. ನಿಮ್ ಡೀಸೆಲ್ ಗಾಡಿ ಕೊಡ್ತೀವಿ ಬನ್ನಿ. ಕೇವಲ 2,95,000 ರೂಪಾಯಿ ಕೊಟ್ಬಿಡೋಣ ಸರ್. 2,95,000 ರೂಪಾಯಿಗೆ 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಅದು ಡೀಸೆಲ್. ಬರೀ ಕೇವಲ 1,70,000 ರೂಪಾಯಿ ಕೊಟ್ಬಿಡೋಣ. 1,70,000 ರೂಪಾಯಿಗೆ ಗೆಟ್ಸ್ ಸಿಗುತ್ತೆ. ಅದು ಟಾಪ್ ಎಂಡ್ ಮಾಡಲ. ಟಾಪ್ ಎಂಡ್ ಮಾಡಲು. ಅದು ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್ ಸಿಗುತ್ತೆ ಸರ್. ಕೇವಲ ಬರೀ 1,70,000 ರೂಪಾಯಿ ಕೊಟ್ಬಿಡೋಣ ಸರ್. ಲೋ ಬಜೆಟ್ ಅಲ್ಲಿ ಸಿಂಗಲ್ ಓನರ್ SX4 ಗಾಡಿನ ಕೇವಲ ಬರೀ 1,70,000 ರೂಪಾಯಿ ಕೊಟ್ಬಿಡೋಣ. 1,70,000 ರೂಪಾಯಿಗೆ ಡೀಸೆಲ್ ಇಂಜಿನ್ ಸರ್. 2012 ಮಾಡಲು ವ್ಯಾಗ್ನರ್. LPG ಫಿಟೆಡ್. LPG ಸಮೇತ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು 10 ಮಾಡಲ್ ಬರೀ ಕೇವಲ 3,30,000 ರೂಪಾಯಿ ಕೊಟ್ಬಿಡೋಣ. 3,30,000 ರೂಪಾಯಿಗೆ ಪೋಲೋ. ಅದು ಹೈಲೈನ್ ಬರುತ್ತೆ. ಹೌದು ಸರ್.
2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 2,30,000 ರೂಪಾಯಿ ಕೊಟ್ಬಿಡೋಣ ಸರ್. 2,30,000 ರೂಪಾಯಿಗೆ ವ್ಯಾಗನರ್ ಸಿಗುತ್ತೆ ಸರ್. ಬರೀ ಕೇವಲ 3,60,000 ರೂಪಾಯಿ ಕೊಟ್ಬಿಡೋಣ ಸರ್. 3,60,000 ರೂಪಾಯಿಗೆ ಲೋ ಬಜೆಟ್ ಯಾವ್ದಾದ್ರು ಟೊಯೋಟಾದಲ್ಲಿ ಬರುತ್ತಲ್ಲ ವೆಲ್ಫೈರ್ ಸರ್. ಸರ್ ಇದು 2016 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಇಂಜಿನ್ ಬರೀ 1,90,000 ರೂಪಾಯಿ ಕೊಟ್ಬಿಡೋಣ. 1,90,000 ರೂಪಾಯಿಗೆ ಸಿಂಗಲ್ ಓನರ್ ಕೇವಲ 5,5 ಲಕ್ಷ ಕೊಟ್ಬಿಡಿ ಸರ್. 5,5 ಲಕ್ಷಕ್ಕೆ 17 ಮಾಡಲ್ ಲಾಡ್ಜ್ 8 ಸೀಟರ್ ನೀವು ಇಯರ್ ಬ್ಯಾಗ್ ಇದ್ರಲ್ಲಿದೆ ಸರ್. ಇದರಲ್ಲಿ ಫ್ರೆಂಡ್ಸ್ ಕ್ಲಬ್ ಅಲ್ಲಿ ಇರೋ ಗಾಡಿಗಳೆಲ್ಲ ಕರ್ನಾಟಕ ವೆಹಿಕಲ್ ಸರ್. ಅಪ್ಪಟ ಕನ್ನಡಿಗರು ಯಾವ್ದು ಮೈರೇಟೆಡ್ ಗಾಡಿ ನಮ್ಮಲ್ಲಿ ಇಲ್ಲ ಸರ್. ಬರೀ ಕೇವಲ 4,99,000 ರೂಪಾಯಿ ಕೊಟ್ಬಿಡೋಣ. 4,99,000ಕ್ಕೆ 15 ಮಾಡಲ್ ಸೆಕೆಂಡ್ ಓನರ್ ಎಕೋ ಸ್ಪೋರ್ಟ್ ಸರ್. ಬರೀ ಕೇವಲ 1,99,000 ರೂಪಾಯಿ ಕೊಟ್ಬಿಡೋಣ ಸರ್. ಬರೀ ಕೇವಲ 2,80,000 ರೂಪಾಯಿ ಕೊಟ್ಬಿಡೋಣ ಸರ್. 2,80,000 ರೂಪಾಯಿಗೆ 15 ಮಾಡಲ್ ಕ್ವಿಡ್ ಅದು RXT ವೇರಿಯಂಟ್ ಸರ್. ಬರೀ 50,000 ತಗೊಂಬನ್ನಿ ಗಾಡಿ ತಗೊಂಡೋಗಿ. 50,000 ತಂದ್ರೆ ನಿಮ್ಗೆ ಡೀಸೆಲ್ ಸಿಗುತ್ತೆ. ಇದು ಗಾಡಿ ಲೋನ್ ಆಗಲ್ಲ ಅನ್ಕೊಂಬಿಡಿ, ಲೋನ್ ಕೂಡ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 30,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಗಾಡಿ ಲೋನ್ ತಗೊಂಡು ಕೇವಲ 3,99,000 ರೂಪಾಯಿ ಕೊಟ್ಬಿಡೋಣ. 3,99,000 ರೂಪಾಯಿಗೆ 12 ಮಾಡಲ್ ಸಿಂಗಲ್ ಓನರ್ ಕೇವಲ 5,99,000 ರೂಪಾಯಿ ಕೊಟ್ಬಿಡೋಣ. 5,99,000 ರೂಪಾಯಿಗೆ 17 ಮಾಡಲ್ ಡೀಸೆಲ್. ಹೌದು ಸರ್. ಅದು ಸಿಂಗಲ್ ಓನರ್ ಸೂಪರ್. ಕೇವಲ 5,60,000 ರೂಪಾಯಿ ಕೊಟ್ಬಿಡೋಣ ಸರ್. 5,60,000 ರೂಪಾಯಿಗೆ 15 ಮಾಡಲ್ ಸಿಂಗಲ್ ಓನರ್ ಕೇವಲ 5,80,000 ರೂಪಾಯಿ ಕೊಟ್ಬಿಡೋಣ ಸರ್. 5,80,000 ರೂಪಾಯಿಗೆ 18 ಮಾಡಲ್ ಸಿಗುತ್ತೆ. ಅದು ಆಸ್ತಾ ಟಾಪ್ ಅಂಡ್ ವೇರಿಯಂಟ್ ಸಿಗುತ್ತೆ ಸರ್. ಕೇವಲ 5,80,000 ರೂಪಾಯಿ ಕೊಟ್ಬಿಡೋಣ. 5,80,000 ರೂಪಾಯಿಗೆ 15 ಮಾಡಲ್ ಸಿಗುತ್ತೆ. ಅದು ಡೀಸೆಲ್ ಇಂಜಿನ್ ಸಿಗುತ್ತೆ ಸರ್. ಬರೀ ಕೇವಲ 3,70,000 ರೂಪಾಯಿ ಕೊಟ್ಬಿಡೋಣ ಸರ್. 3,70,000 ರೂಪಾಯಿಗೆ ಕೇವಲ 5,5 ಲಕ್ಷ ಕೊಟ್ಬಿಡೋಣ. 5,5 ಲಕ್ಷಕ್ಕೆ 12 ಮಾಡಲ್ ಸಿಂಗಲ್ ಓನರ್ ರೇಟಿಗ ಬರೀ 5,5 ಲಕ್ಷ ಕೊಡಿ ಸರ್. ಗಾಡಿ ತಗೊಂಡೋಗಿ ಸರ್ ಸಾಕು. 5,5 ಲಕ್ಷಕ್ಕೆ W8 ವೇರಿಯಂಟ್ 12 ಮಾಡಲ್ ಸಿಗುತ್ತೆ. ಅದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಕೇವಲ 2,5 ಲಕ್ಷ ಕೊಟ್ಬಿಡೋಣ ಸರ್. 2,5 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಫಿಗೋ ಸಿಗುತ್ತೆ. ಟೈಟಾನಿಯಂ. ಓಕೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ನಿಂದ ಭರತ್ ಕುಲಾಲ್. ಸೊ ನಾನು ಇವತ್ತು ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಗೆ ಬಂದಿದ್ದೀನಿ. ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಅಲ್ಲಿ ಯಾವಾಗ್ಲೂ ಬಂದಾಗ ಏನೋ ಒಂದು ಕ್ರೇಜಿಯಾಗಿ ವಿಡಿಯೋ ಮಾಡ್ತೀವಲ್ಲ, ಅದೇ ತರ ಇವತ್ತು ಹಾರ್ಲೆ ಡೇವಿಡ್ಸನ್ ಬಂದಿದೀವಿ. ಹಾಗೆ ನಮ್ ಹಿಂದೆ XUV 500 ಬರ್ತಾ ಇದೆ. ಇದು ಕೂಡ ಸೇಲ್ಗಿದೆ. ನೋಡ್ಬೋದು ಇದ್ರ ಮ್ಯಾಗ್ವಿಲ್ ಎಲ್ಲ ಯಾವ ತರ ಇದೆ ಅಂತ. ನಮ್ ಜೊತೆಗೆ ಯಶವಂತ್ ಭಾಯ್ ಇದಾರೆ, ಮಾತಾಡಿಸ್ತಾ ಹೋಗೋಣ. ಯಶವಂತ್ ಭಾಯ್ ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಬಿಸ್ನೆಸ್? ಚೆನ್ನಾಗಿದ್ಯಾ? ಇವಾಗ ಶೋರೂಮ್ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಯಾಕೆ ನಮ್ ಕಸ್ಟಮರ್ಸ್ ಬರ್ಬೇಕು ಅಂತ? ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಅಂದ್ರೆ ಮೇನ್ ಕ್ವಾಲಿಟಿ ಗಾಡಿ ಜೊತೆಗೆ ಪ್ರೈಸಿಂಗ್ ಅಲ್ಲಿ ಗಾಡಿ ಸಿಗುತ್ತೆ ನಿಮ್ಗೆ. ಕ್ವಾಲಿಟಿ ಕಾರ್ಸ್ ಜೊತೆಗೆ ಪ್ರೈಸಿಂಗ್ ಅಲ್ಲಿ ಗಾಡಿ ಸಿಗುತ್ತೆ. ಇಲ್ಲಿ ಮಾಡೆಲ್ ವೆಹಿಕಲ್ ಎಲ್ಲ ತುಂಬಾನೇ ಕಮ್ಮಿ ಬಜೆಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ. ಇವನ್ 16, 17, 15 ಮಾಡೆಲ್ ಎಲ್ಲ ತುಂಬಾನೇ ಕಮ್ಮಿಗೆ ಸಿಗುತ್ತೆ. ಸೊ ಒಂದ್ಸಲ ಬಂದು ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ನ ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಎಲ್ಲಾ ಗಾಡಿಗಳಿಗೂ ಲೋನ್ ಕೂಡ ಆಗುತ್ತೆ. ಆಮೇಲೆ ಇವನ್ 17, 18 ಮಾಡೆಲ್ ಎಲ್ಲ ನಿಮ್ಗೆ 6 lakhs ಒಳಗಡೆ ಸಿಗ್ತಾ ಇದೆ. ಆ ತರ ಬಜೆಟ್ ಅಲ್ಲಿ ಗಾಡಿಗಳನ್ನ ಇಟ್ಟಿದ್ದಾರೆ. ಇವಾಗ ಹೊಸ ಶೋರೂಮ್ ಬೇರೆ ಮಾಡಿದ್ದಾರೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಹೇಗ್ ನಡೀತದೆ ಹೊಸ ಶೋರೂಮ್ಗೂ ಹಳೆ ಶೋರೂಮ್ಗೂ ಏನ್ ವ್ಯತ್ಯಾಸ? ಸರ್ ಏನಿಲ್ಲ ಸರ್, ಗಾಡಿ ಕ್ವಾಲಿಟಿಯಲ್ಲಿ ಕೊಟ್ರೆ ಕಸ್ಟಮರ್ ಎಲ್ಲಿದ್ರು ಬರ್ತಾರೆ ಸರ್. ಗಾಡಿ ಕ್ವಾಲಿಟೀಸ್ ಕೊಡ್ಬೇಕು ಅಂತ ಹೇಳ್ತೀರಾ? ಸರ್ ಹೌದು. ಓಕೆ. ಹಾಗೆ ನಮ್ ಜೊತೆ ಹಿಂದೆ ಒಂದು XUV 500 ಬರ್ತಾ ಇದೆ. ಅದು ಕೂಡ ಸೇಲ್ ಇಟ್ಟಿದ್ದಾರೆ. ಆ ಗಾಡಿ ಡೀಟೇಲ್ಸ್ ಕೂಡ ತಗೊಳ್ತಾವಣ. ಬೈ ಮೇಲೆ ಹಿಡ್ಕೊಳ್ಳಿ ಬೈ, ಎಲ್ಲಿ ಒಂದು ಹೊರಗಡೆ ಹೊಡೆದ್ಬಿಡುತ್ತೆ ಅನ್ನೋ ಭಯ ಆಗ್ತಾ ಇದೆ. ಓಕೆ. ಈ XUV 500 ಏನ್ ನೋಡ್ತಾ ಇದ್ದೀರಾ, ಈ ಗಾಡಿ ಕೂಡ ಸೇಲ್ಗೆ ಇರ್ತಕ್ಕಂಥದ್ದು. ಇವಾಗ ಲೊಕೇಶನ್ ಕೂಡ ಶಿಫ್ಟ್ ಆಗಿದೆ. ನೋಡಬಹುದು ಇಲ್ಲಿ KLE ಕಾಲೇಜ್ BDA ಕಾಂಪ್ಲೆಕ್ಸ್. ಅದರ ಪಕ್ಕದಲ್ಲೇ ಬರ್ತಕ್ಕಂಥದ್ದು ಫ್ರೆಂಡ್ಸ್ ಕಾರ್ ಕ್ಲಬ್. ಇವಾಗ ಹೊಸ ಲೊಕೇಶನ್ ಗೆ ಶಿಫ್ಟ್ ಆಗಿದ್ದಾರೆ. ನೋಡಬಹುದು BDA ಕಾಂಪ್ಲೆಕ್ಸ್. ಅಲ್ಲಿ BDA ಕಾಂಪ್ಲೆಕ್ಸ್ ಬರುತ್ತೆ. ಇವಾಗ BDA ಕಾಂಪ್ಲೆಕ್ಸ್ ಸರ್ಕಲ್ ಅಲ್ಲಿ ಇದೀವಿ. ಇಲ್ಲಿಂದ ಒಂದು 200 ಮೀಟರ್ಸ್ ಮುಂದೆ ಬಂದ್ರೆ ಲೆಫ್ಟ್ ಅಲ್ಲಿ ಒಂದು BWSSB ವಾಟರ್ ಟ್ಯಾಂಕ್ ಇದೆ. KLE ಕಾಲೇಜ್ ಅಲ್ವಾ? ಸರ್, KLE ಇನ್ಸ್ಟಿಟ್ಯೂಷನ್ ಈ ಕಾಲೇಜ್ ಪಕ್ಕದಲ್ಲೇ ಬರ್ತದೆ ಈ ಶೋರೂಮ್. ನಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೆ. ನಾವು ಎಂಜಾಯ್ ಮಾಡ್ಕೊಂಡೆ ಗಾಡಿ ಓಡಿಸ್ತಾ ಇದೀವಿ. ಈ XUV 00 ಕೂಡ ಸೇಲ್ ಇದೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್. 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಓಕೆ. ಬರೀ 2 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದೀವಿ ಸರ್. 15 ಮಾಡಲ್ ಸಿಂಗಲ್ ಓನರ್. 15 ಮಾಡಲ್ ಸಿಂಗಲ್ ಓನರ್ 2 ಲಕ್ಷಕ್ಕೆ ಈ ಗಾಡಿ ಸಿಗ್ತಾ ಇದೆ ನಿಮ್ಗೆ. XUV 500 ಸಿಗ್ತಾ ಇದೆ. ಒಂದ್ಸಲಿ ಬಂದು ಫ್ರೆಂಡ್ಸ್ ಕಾರ್ ಕ್ಲಬ್ ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. BWSSB ಬಂದ್ಬಿಡುತ್ತೆ. ಅದರ ಪಕ್ಕದಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ನಿಮ್ಗೆ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ಬರುತ್ತೆ. ಈ ಗಾಡಿ ನಿಮ್ಗೆ 2 ಲಕ್ಷಕ್ಕೆ ಸಿಗ್ತಾ ಇದೆ. ಹಾಗೆ ನಿಮ್ಗೆ ಕ್ಲಬ್ ಅಲ್ಲಿ ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ತೋರಿಸಬಹುದು. ಫ್ರೆಂಡ್ಸ್ ಕಾರ್ಸ್ ಕ್ಲಬ್ ತೋರಿಸಬಹುದು. ಇದೇ ಹೊಸ ಶೋರೂಮ್, ಹೊಸದಾಗಿ ಲೊಕೇಟ್ ಆಗಿರುವಂತ ಶೋರೂಮ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ ಹೊಸ ಸ್ಟಾಕ್ ಬರ್ತಾ ಇದೆ. ಇನ್ನೊಂದು ಎಷ್ಟು ಕೇಳಿ, ಯಾರು ಕೊಟ್ಟಿರಲ್ಲ, ಬರೀ 90,000 ರೂಪಾಯಿ ಕೊಡ್ತಾ ಇದೀವಿ. 90,000 ರೂಪಾಯಿಗೆ ಫಿಯೆಸ್ಟಾ. ಹೌದು,
ನಮ್ಮ ಹತ್ರ ಮೊದಲಿಗೆ ಒಂದು ವರ್ಣ ಇದೆ, ವರ್ಣ ಬಗ್ಗೆ ಹೇಳಿದ್ವಿ ಸರ್. ಈ ಗಾಡಿ 2012 ಮಾಡ್ಲು, ಪೆಟ್ರೋಲ್ ಇಂಜಿನ್ SX. ಓಕೆ, ಯಾರು ಕೊಟ್ಟಿರಲ್ಲ ಸರ್, ಆ ಪ್ರೈಸ್ ಕೊಡ್ತೀವಿ. 12 ಮಾಡಲು, ಅದು ಲಕ್ಸುರಿ ವೇರಿಯಂಟ್, ಯಾರು ಕೊಟ್ಟಿರಬಾರ್ದು, ಆ ಪ್ರೈಸ್ ಅಲ್ಲಿ ಇದೆ. ಹೌದು, ಅದು ಟಾಪ್ ಎಂಡ್ ಮಾಡಲು ಬರುತ್ತೆ ನಿಮ್ಗೆ. SX ವೇರಿಯಂಟ್ ಬರುತ್ತೆ ನಿಮ್ಗೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಟೈರ್ ಪ್ರೊಫೈಲ್ ಎಲ್ಲ ಆಲ್ಮೋಸ್ಟ್ ಒಂದು 50-60% ಇದೆ. ಅವರ ಇಂಟೀರಿಯರ್ ಬಂತು ಅಂತ ಆದ್ರೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟ್ ಟೈರ್ ಆಗಿದೆ. ಆಮೇಲೆ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಸರ್ ನಿಮ್ಗೆ. ಸ್ಟೀರಿಯೋ ಮೋಡ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಎಲ್ಲವೂ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಬರೀ ಕೇವಲ 2,99,000 ರೂಪಾಯಿ ಕೊಟ್ಬಿಡೋಣ ಸರ್. ಕೊಟ್ಟಿದ್ದೀರಾ? ಹೌದು ಸರ್, ಬರೀ ಕಮ್ಮಿ ಅಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಓಕೆ, 2,99,000 ರೂಪಾಯಿಗೆ ಅದು ವರ್ಣ ಸಿಗುತ್ತೆ. SX ವೇರಿಯಂಟ್ ಟಾಪ್ ಅಂಡ್ ವೇರಿಯಂಟ್ ಮಾಡೆಲ್ ಸಿಗುತ್ತೆ. ಅದು 1.6 ಲೀಟರ್ ಇಂಜಿನ್. ಹೌದು ಸರ್. ಓಕೆ, ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. 299. ಹಾಗೆ ಬನ್ನಿ ಸರ್, ಇನ್ನೊಂದು i20 SX ಆಪ್ಷನ್ ಅಲ್ಲಿ ಇದೆ. ಓಕೆ, ಈ ಗಾಡಿ ಲಿಮಿಟೆಡ್ ಗಾಡಿ ಅಂತಾನೆ ಹೇಳ್ಬೋದು. ವಿತ್ ಪ್ರೊಜೆಕ್ಟ್ ರೆಡ್ ಲೈಟ್, ಸ್ಟೇರಿಂಗ್ ನೀವು ಹೆಂಗ್ ತಿರುಸ್ತೀರಾ ಆತರ ಲೈಟ್ ರೊಟೇಟ್ ಆಗುತ್ತೆ. ಲೈಟ್ ರೊಟೇಟ್ ಆಗುತ್ತೆ. ಮತ್ತೆ GPS ನ್ಯಾವಿಗೇಷನ್ ಇದೆ. 6 ಏರ್ ಬ್ಯಾಗ್ ಬರುತ್ತೆ. ಓಕೆ, ಫುಲ್ ಬಟನ್ ಸ್ಟಾರ್ಟ್ ಟಾಪ್ ಅಂಡ್ ಗಾಡಿ ಇದು. 6 ಏರ್ ಬ್ಯಾಗ್ ಬರುತ್ತೆ. ಮತ್ತೆ ನಿಮ್ಗೆ ಕಂಪನಿ ಫಿಟೆಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ನ್ಯಾವಿಗೇಷನ್ ಸಿಸ್ಟಮ್ ಮತ್ತೆ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ. 4 ಏರ್ ಬ್ಯಾಗ್ಸ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಬ್ಲಾಕ್ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಡಿಫಾಗರ್, ವೈಪರ್, ಪ್ರತಿಯೊಂದು ಆಪ್ಷನ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಆಸ್ತಾ ವೇರಿಯಂಟ್ ಟಾಪ್ ಅಂಡ್ ಮಾಡಲ್ 18 ಮಾಡಲ್ ಬರುತ್ತೆ. ಅದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಅಂತ ಏನ್ ಪ್ರೈಸ್ ಹೇಳ್ತಾರೆ? ಪ್ರೈಸ್ ಅಲ್ಲಿ ಇದೆ ಸರ್. ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಕೂಡ ಗಾಡಿಗಳೆಲ್ಲ ಬರೀ ಪ್ರೈಸ್ ಅಲ್ಲೇ ಇರುತ್ತೆ ಸರ್. ಈ ಪ್ರೈಸ್ ಇದು ಅಷ್ಟೇ ಸರ್, ಬರೀ ಕೇವಲ 5,80,000 ರೂಪಾಯಿ ಕೊಟ್ಬಿಡೋಣ ಸರ್. 5,80,000 ರೂಪಾಯಿಗೆ 18 ಮಾಡಲ್ ಸಿಗುತ್ತೆ. ಅದು ಆಸ್ತಾ ಟಾಪ್ ಅಂಡ್ ವೇರಿಯಂಟ್ ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಗಾಡಿ ಮಾಡ್ತಾ ಇದಾರೆ. ಅದು 14-15. 18 SX ಆಪ್ಷನಲ್ ಕೊಡ್ತಾ ಇದೀವಿ. ಓಕೆ, 18 ಮಾಡಲ್ ಸಿಗುತ್ತೆ. ಅದು SX ಆಪ್ಷನಲ್ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ನೆಕ್ಸ್ಟ್ ಸರ್, ಇದು ವರ್ಣ ಡೀಸೆಲ್ ಇಂಜಿನ್ ಇದು. 9 ಮಾಡಲ್ ಸಿಂಗಲ್ ಓನರ್ ವಿತ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ ಗಾಡಿಗೆ. 9 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ ಅಲ್ವಾ? ಬಾಡಿ ಲೈನ್ ಸೂಪರ್ ಆಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಕ್ರಾಚಸ್ ಏನು ಅಷ್ಟೊಂದು ನಿಮ್ಗೆ ನೋಟಿಸಬಲ್ ಅಂತ ಅನ್ಸಲ್ಲ. ಆಮೇಲೆ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಓಕೆ, ಆಮೇಲೆ ಡಿಫಾಗರ್ ಕೂಡ ಬರುತ್ತೆ. ಇದು ಮಿಡ್ ವೇರಿಯಂಟ್ ಆಗಿರುತ್ತೆ. ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಸೂಪರ್ ಆಗಿದೆ. ಎಲ್ಲೂ ಕೂಡ ಮೇಜರ್ ಡೆಂಟ್ಸ್ ಸ್ಕ್ರಾಚಸ್ ಕಾಣಿಸಲ್ಲ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಸರ್ ಬರೀ ಕೇವಲ 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ ಸಿಂಗಲ್ ಓನರ್ ವರ್ಣ ಸಿಗುತ್ತೆ. ಹೌದು ಸರ್, ವಿತ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್. ಡೀಸೆಲ್ ಗಾಡಿ. ಅದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ ಸರ್. ಓಕೆ, ಡೀಸೆಲ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಫೋರ್ಡ್ ಆಸ್ಪೈರ್. ಹೌದು ಸರ್. ಯಾರ್ಯಾರ ಶಿಫ್ಟ್ ಡಿಸೈರ್ ನೋಡೋರು ಈ ಗಾಡಿ ಆರಾಮಾಗಿ ಹೋಗ್ಬೋದು ಸರ್. ಡೀಸೆಲ್ ಬರುತ್ತೆ ಇದು. ಡೀಸೆಲ್ ಗಾಡಿ ಇದು. ಓಕೆ, ಡೀಸೆಲ್, ಅದು ಟಾಪ್ ಎಂಡ್ ಬರುತ್ತೆ. ನೋಡಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಹಾಗೆ ಓವರ್ ಆಲ್ ಬಾಡಿ ಲೈನ್ ಬಂತು ಅಂತ ಆದ್ರೆ ಎಲ್ಲೂ ಮೇಜರ್ ಡೆಂಟ್ಸ್ ಸ್ಕ್ರಾಚಸ್ ಕಾಣಿಸಲ್ಲ. ಆಮೇಲೆ ಇದು ಯಾವ ಮಾಡಲ್ ಅಂತ ಹೇಳಿದ್ರೆ ಬೈ? ಸರ್ ಇದು 15 ಮಾಡಲ್ ಸರ್. 15 ಮಾಡಲ್. ಓನರ್ ಸೆಕೆಂಡ್ ಓನರ್ ಸರ್. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ ನಿಮಗೆ. ಲೆದರ್ ಸೀಟ್ಸ್, ವೆಂಟಿಲೇಟೆಡ್ ಸೀಟ್ಸ್ ಕೂಡ ಇದೆ. ಆಮೇಲೆ ಓವರ್ ಆಲ್ ಬಾಡಿ ಲೈನ್ ನೋಡಬಹುದು. ಆವಾಗಲೇ ಹೇಳಿದೆ ನಿಮ್ಗೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೂ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಕೇವಲ 3,70,000 ರೂಪಾಯಿ ಕೊಟ್ಬಿಡೋಣ ಸರ್. 3,70,000 ರೂಪಾಯಿಗೆ ಫೋರ್ಡ್ ಆಸ್ಪೈರ್. ಹೌದು ಸರ್. ಓಕೆ, ಅದು 3,75,000 ರೂಪಾಯಿ ಸಿಗುತ್ತೆ ಸರ್. ಲೋನ್ ಅಂತ ಹೋಗ್ತಾರೆ 70,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ನೀವು ಲೋನ್ ಮಾಡಿಸ್ಕೋಬಹುದು. 70,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ವೆಹಿಕಲ್ ನಿಮ್ಗೆ ಆಗುತ್ತೆ. ಫೋರ್ಡ್ ಆಸ್ಪೈರ್ ಡೀಸೆಲ್ ಸಿಗುತ್ತೆ. ಅದ್ರ ಜೊತೆಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಯಾವುದೇ ರೀತಿ ಕಮಿಷನ್ ಇರಲ್ಲ. ಒಂದ್ ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. 6 ತಿಂಗಳು ಇಂಜಿನ್ ವ್ಯಾರಂಟಿ ಫ್ರೀ ಇರುತ್ತೆ ಸರ್. ಗಾಡಿ ಕೊಡ್ಬೇಕಾದ್ರೆ ನಿಮ್ಗೊಂದು ರಬ್ಬಿಂಗ್ ಪಾಲಿಶ್ ಕೂಡ ಮಾಡ್ಕೊಡ್ತೀವಿ. ಪ್ರತಿಯೊಂದು ಆಪ್ಷನ್ಸ್ ಕೂಡ ನಿಮ್ಗೆ ಇದ್ರ ಜೊತೆಗೆ ಸಿಕ್ಬಿಡುತ್ತೆ. ಎಲ್ಲಾ ಗಾಡಿಗೂ ಸಿಗುತ್ತೆ ಅಂತ ಅದೇ ಖುಷಿ. ನೆಕ್ಸ್ಟ್ ಈಗ ಇದು ಫೋರ್ಡ್ ಫಿಗೋ 13 ಮಾಡಲ್ ಸಿಂಗಲ್ ಓನರ್ ಗಾಡಿ. 13 ಮಾಡಲ್ ಸಿಂಗಲ್ ಓನರ್, ಟೈಟಾನಿಯಂ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಕಂಪನಿ ಫಿಟೆಡ್ ಮ್ಯಾಗ್ವಿಲ್, ಒಳ್ಳೆ ಲೆದರ್ ಶೀಟ್ ಕವರ್. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಡೀಸೆಲ್ ಬರುತ್ತಾ? ಸರ್ ಡೀಸೆಲ್ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ನೋಡಬಹುದು, ಪ್ರೀಮಿಯಂ ಆಗಿದೆ, ಕ್ಲಾಸಿ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಏರ್ ಆಗಿಲ್ಲ. ಹೊಸದು 88,000 ಅಷ್ಟೇ ಓಡಿದೆ ಈ ಗಾಡಿ. ಅದು ಡೀಸೆಲ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಡಿಫಾಗರ್, ವೈಪರ್, ಟಾಪ್ ಅಂಡ್ 25+ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಬರೀ ಕೇವಲ 2.5 ಲಕ್ಷ ಕೊಟ್ಬಿಡೋಣ ಸರ್. 2.5 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್ ಫಿಗೋ ಸಿಗುತ್ತೆ. ಟೈಟಾನಿಯಂ. ಓಕೆ, ನೆಕ್ಸ್ಟ್ ಸರ್ ಆಲ್ಟೋ. ಯಾರೆಲ್ಲ ಚಿಕ್ಕ ಫ್ಯಾಮಿಲಿ ಅವರು ನಮ್ಗೆ ಚಿಕ್ಕ ವೆಹಿಕಲ್ ಬೇಕು ಅದು ಲೋನ್ ಅಲ್ಲಿ ಬೇಕು ಅಂತ ನೋಡೋರ್ಗೆ ಒಂದು ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಆಲ್ಟೋ 800 ಇದೆ ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ತುಂಬಾ ಪ್ರೀಮಿಯಂ ಆಗಿ ಅದೂ ಇದೆ. ಹಾಗೆ AC ಬರುತ್ತೆ ನಿಮ್ಗೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೀಟ್ ಕವರ್ಸ್ ಪ್ರೀಮಿಯಂ ಆಗಿದೆ. ಹೊಸ ಸೀಟ್ ಕವರ್ಸ್ ಇದೆ. ಅದು ಲೆದರ್ ಸೀಟ್ಸ್ ಇದೆ. ಅವ್ರ ಬಾಡಿ ನೋಡಬಹುದು, ಎಲ್ಲೂ ಕೂಡ ಸ್ಕ್ರಾಚಸ್ ಆಗ್ಲಿ ಡೆಂಟ್ಸ್ ಆಗ್ಲಿ ಕಾಣಿಸಲ್ಲ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 15 ಮಾಡಲ್ ಸಿಂಗಲ್ ಓನರ್ ಗಾಡಿ. 15 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 2,60,000 ರೂಪಾಯಿ ಕೊಟ್ಬಿಡೋಣ. 2,60,000 ರೂಪಾಯಿಗೆ 15 ಮಾಡಲ್ ಸಿಂಗಲ್ ಓನರ್ 800 ಸಿಗುತ್ತೆ. ಅದು ಟಾಪ್ ವೇರಿಯಂಟ್ ತರ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಸಿಯಟ್ ಟೈರ್ ಕೂಡ ಇದೆ. ನೆಕ್ಸ್ಟ್ ಪಾಕೆಟ್ ರಾಕೆಟ್ ಇದಿದೆ. ರಿಟ್ಸ್ ಬಗ್ಗೆ ಹೇಳಿ ಸರ್. ಇದು 2011 ಮಾಡಲ್
ಪೆಟ್ರೋಲ್ ಇಂಜಿನ್ VXI ಸರ್ ಇದು. ಪೆಟ್ರೋಲ್ ವೇರಿಯಂಟ್ 11 ಮಾಡಲ್ ಬರುತ್ತೆ. ನೋಡಬಹುದು ಓವರ್ ಆಲ್ ಬಾಡಿ ಲೈನ್ ಯಾವ ತರ ಇದೆ ಅಂತ. ಬಾಡಿ ಲೈನ್ ಎಲ್ಲೂ ನಿಮ್ಗೆ ಸ್ಕ್ರಾಚಸ್ ಆಗ್ಲಿ ಡೆಂಟ್ಸ್ ಆಗ್ಲಿ ಕಾಣಿಸಲ್ಲ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. ಫೈನರ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು ಚೆನ್ನಾಗಿದೆ. ಆ ಕಡೆ ಒಂದು ಡೋರ್ ಪ್ಯಾಡ್ ಒಂದು ಹೋಗಿದೆ. ಪವರ್ ವಿಂಡೋ ಇದಿದೆ ಇರೋದು. ಪವರ್ ವಿಂಡೋ ಕೆಲಸ ನಡೀತಾ ಇದೆ ಇದ್ರಲ್ಲಿ. ಆಕ್ಚುಲಿ ಪವರ್ ವಿಂಡೋ ಎಲ್ಲ ಫಿಟ್ ಆಗಿ ಕೊಡ್ತಾರೆ ನಿಮ್ಗೆ. ಇದು ಕರ್ನಾಟಕ ವೆಹಿಕಲ್ ನಿಮ್ಗೆ ನೋಡಬಹುದು. ಸರ್ ಫ್ರೆಂಡ್ಸ್ ಕ್ಲಬ್ ಅಲ್ಲಿ ಇರೋ ಗಾಡಿಗಳೆಲ್ಲ ಕರ್ನಾಟಕ ವೆಹಿಕಲ್ ಸರ್. ಅಪ್ಪಟ ಕನ್ನಡಿಗರು, ಯಾವ್ದು ಮೈರೇಟೆಡ್ ಗಾಡಿ ನಮ್ಮಲ್ಲಿ ಇಲ್ಲ ಸರ್. ಓಕೆ, ಅಪ್ಪಟ ಕನ್ನಡಿಗರು ಮಾರ್ತಕ್ಕಂತಹ ಗಾಡಿಗಳು ಇವೆಲ್ಲ ಬರೀ ಕರ್ನಾಟಕ ವೆಹಿಕಲ್ ಸಿಗುತ್ತೆ. ಯಾವ್ದು ಇಂಟರ್ಸ್ಟೇಟ್ ವೆಹಿಕಲ್ ಸಿಗಲ್ಲ. 11 ಮಾಡಲು ಸಿಂಗಲ್ ಓನರ್ ಅಲ್ವಾ? ಇದು ಓನರ್ಶಿಪ್ ಅಂತ ಥರ್ಡ್ ಓನರ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 2,30,000 ರೂಪಾಯಿ ಕೊಟ್ಬಿಡೋಣ. 2,30,000 ರೂಪಾಯಿಗೆ ನಿಮ್ಗೆ ರಿಟ್ಸ್ ಸಿಗುತ್ತೆ. ಅದು 11 ಮಾಡಲು ವಿತ್ ಲೋನ್ ಕೂಡ ಮಾಡ್ಕೊಡೋಣ ಗಾಡಿಗೆ. ಓಕೆ, 11 ಮಾಡಲು ಲೋನ್ ಕೂಡ ಆಗ್ಬಿಡುತ್ತೆ ನಿಮ್ಗೆ ಆರಾಮಾಗಿ. ಇದು ಕೂಡ ಪ್ರೊಫೈಲ್ ಚೆನ್ನಾಗಿದ್ರೆ ನಿಮ್ಗೆ. ಹಾಗೆ ಪುಂಟೋ ಇದೆ ನಮ್ಮ ಹತ್ರ. ಫಿಯಟ್ ಪುಂಟೋ 2011 ಮಾಡಲು ಪೆಟ್ರೋಲ್ ಇಂಜಿನ್ ಸರ್ ಇದು. 11 ಮಾಡಲು ಪೆಟ್ರೋಲ್ ಇಂಜಿನ್ ಬರುತ್ತೆ. JK ಟೈರ್ ಇದೆ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ಬೋದು ಇಂಟೀರಿಯರ್ ಏನೇನ್ ಬರುತ್ತೆ. ಇಂಟೀರಿಯರ್ ಅಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಕಂಪನಿ ಫಿಟೆಡ್ ಸಿಸ್ಟಮ್ ಕೂಡ ಇದೆ ಸರ್ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿ ಮೇಂಟೈನ್ ಆಗಿದೆ. ಅದು ಪುಂಟೋ ನಿಮ್ಗೆ ಏರ್ ಬ್ಯಾಗ್ ಇದ್ರಲ್ಲಿ ಅವಶ್ಯಕತೆನೇ ಇಲ್ಲ. ಏರ್ ಬ್ಯಾಗ್ ಬರಲ್ಲ ಅನ್ಸುತ್ತೆ. ಆದ್ರೂ ಏರ್ ಬ್ಯಾಗ್ ಇದೆಯಾ? ಏರ್ ಬ್ಯಾಗ್ ಇಲ್ಲ ಇದರಲ್ಲಿ. ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದ್ರೆ ಆತರ ನಿಮ್ಗೆ ಗೇಜ್ ಬರುತ್ತೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಬರೀ ಕೇವಲ 1,85,000 ರೂಪಾಯಿ ಕೊಟ್ಬಿಡೋಣ ಸರ್. 1,85,000 ರೂಪಾಯಿಗೆ ನಿಮ್ಗೆ ಪೆಟ್ರೋಲ್ ಹೌದು ಸರ್. ನೆಕ್ಸ್ಟ್ ಇನ್ನೊಂದು ರೆಡ್ ಕಲರ್ ಪುಂಟೋ ಇದೆ. ಇನ್ನೊಂದಿದೆ ಪುಂಟೋ. ಇದು ಎಮೋಷನ್. ನೀವು ಏರ್ ಬ್ಯಾಗ್ ಇದರಲ್ಲಿದೆ ಸರ್. ಇದರಲ್ಲಿದೆಯಾ? ಡ್ಯುಯಲ್ ಇದೆ, ಸಿಂಗಲ್ ಇದೆಯಾ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. 4 ಫ್ರೆಶ್ ಟೈರ್ ಇದೆ. ಅಬರ್ತ್ ಲೋಗೋ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಈ ಗಾಡಿಯಲ್ಲಿ ಅಬರ್ತ್ ಅನ್ನೋದು ತುಂಬಾನೇ ಒಳ್ಳೆ ವೆಹಿಕಲ್ ಆಕ್ಚುಲಿ. ಇದು ಪುಂಟೋ ಅನ್ನೋದೇ ಗಾಡಿ ಸೂಪರ್ ಗಾಡಿ ಅಂತಾನೆ ಹೇಳ್ಬೋದು. JK ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಅಲ್ಲಿ ಡೆಂಟ್ಸ್ ಇಲ್ಲ, ಸ್ಕ್ರಾಚಸ್ ಅಷ್ಟು ಮೇಜರ್ ಆಗಿ ಕಾಣಿಸಲ್ಲ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು ಪ್ರೀಮಿಯಂ ಆಗಿದೆ. ಅದು ಹೈ ಕ್ವಾಲಿಟಿ ಲೆದರ್ ಸೀಟ್ಸ್ ಇದೆ, ಹೊಸದಾಗಿದೆ ಅಂತಾನೆ ಹೇಳ್ಬೋದು. ಡಿಫಾಗರ್ ವೈಪರ್ ಕೂಡ ಬರುತ್ತೆ. ವೈಪರ್ ಹೋಗಿ ಎಮೋಷನ್ ಪ್ಯಾಕ್ ವೇರಿಯಂಟ್ ಸರ್ ಇದು. ಎಮೋಷನ್ ಪ್ಯಾಕ್ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಟಾಪ್ ಎಂಡ್ ವೆಹಿಕಲ್. ಹೌದು ಸರ್. ಅಲ್ವಾ? ಏನ್ ಪ್ರೈಸ್ ಹೇಳ್ತೀರಾ? ಒಂದಿಲ್ಲ, ಅದು ಬಿಟ್ರೆ ಕಂಪ್ಲೀಟ್ ಟಾಪ್ ಎಂಡ್ ವೆಹಿಕಲ್. 10 ಮಾಡಲ್ ಅಲ್ವಾ ಇದು? 9 ಮಾಡಲು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 1,99,000 ರೂಪಾಯಿ ಕೊಟ್ಬಿಡೋಣ. 1,99,000 ರೂಪಾಯಿಗೆ ಎಮೋಷನ್ ಪ್ಯಾಕ್ ಸಿಗುತ್ತೆ. ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಪುಂಟೋ ಡೀಸೆಲ್ ಇಂಜಿನ್. ಅದು ಡೀಸೆಲ್ ಇಂಜಿನ್. ಓಕೆ, ಒಳ್ಳೆ ಮೈಲೇಜ್ ಬರುತ್ತೆ. 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಸರ್ ಇದು ರೆನಾಲ್ಟ್ ಕ್ವಿಡ್. ಇದು 2015 ಮಾಡಲು ಸೆಕೆಂಡ್ ಓನರ್ RXT ವೇರಿಯಂಟ್ ಸರ್. ಇದು 2016 15 ಮಾಡಲು ಸೆಕೆಂಡ್ ಓನರ್. 15 ಮಾಡಲು ಸೆಕೆಂಡ್ ಓನರ್ ಆಗಿದೆ. JK ಟೈರ್ ಇದೆ. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. 4 ಕೂಡ. ಆಮೇಲೆ ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅದು ಕೂಡ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಕ್ವಿಡ್ ಸಿಂಗಲ್ ಓನರ್ ಅಲ್ಲ, ಸೆಕೆಂಡ್ ಓನರ್ ಸರ್. RXT ವೇರಿಯಂಟ್. ಏನ್ ಪ್ರೈಸ್ ಹೇಳ್ತೀರಾ ಇದಕ್ಕೆ ಸರ್? ಬರೀ ಕೇವಲ 2,80,000 ರೂಪಾಯಿ ಕೊಟ್ಬಿಡೋಣ ಸರ್. 2,80,000 ರೂಪಾಯಿಗೆ 15 ಮಾಡಲು ಕ್ವಿಡ್. ಅದು RXT ವೇರಿಯಂಟ್. ಅದು RXT ಟಾಪ್ ಎಂಡ್ ವೇರಿಯಂಟ್ ವಿತ್ ಸಿಂಗಲ್ ಏರ್ ಬ್ಯಾಗ್ ಇರೋ ಗಾಡಿ. ಓಕೆ, ಸಿಂಗಲ್ ಏರ್ ಬ್ಯಾಗ್ ಇರುವಂತ ವೆಹಿಕಲ್ ಕ್ವಿಡ್ ಸಿಗುತ್ತೆ. ಒಳ್ಳೆ ಮೈಲೇಜ್ ಕೂಡ ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. 800cc ನ 1 ಲೀಟರ್ ಇದು. 800cc ಒಳ್ಳೆ ಮೈಲೇಜ್ ಬರುತ್ತೆ. 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ನಮ್ಮ ಹತ್ರ ಸ್ವಿಫ್ಟ್ ಇದೆ ಬ್ಲಾಕ್ ಕಲರ್ ಅಲ್ಲಿ. ಅದು ಟಾಪ್ ಎಂಡ್ ವೇರಿಯಂಟ್ ಅಂತ ಅನ್ಸುತ್ತೆ. ಇಲ್ಲ, ಮಿಡ್ ವೇರಿಯಂಟ್ ಇದು. ಮಿಡ್ ವೇರಿಯಂಟ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕಸ್ಟಮರ್. ಅದು ಕೂಡ ಪ್ರೀಮಿಯಂ ಆಗಿ ಕಾಣ್ತಾ ಇದೆ ನೋಡಬಹುದು. ಹೇಳಿ ಇದ್ರ ಬಗ್ಗೆ. ಸರ್ ಇದು 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಮೇಂಟೈನ್ಡ್ ಇದು ಆಕ್ಚುಲಿ. DDIS ಅಂದ್ರೆ ಡೀಸೆಲ್ ವೇರಿಯಂಟ್ ಬರುತ್ತೆ. ಟೈರ್ ಪ್ರೊಫೈಲ್ ನೋಡಬಹುದು ತುಂಬಾನೇ ಚೆನ್ನಾಗಿದೆ. ಆಮೇಲೆ ಮ್ಯಾಗ್ವಿಲ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು ಯಾವ ತರ ಇದೆ ಅಂತ. ಎಷ್ಟು ಹೊಡಿದೆ ಇದು? ಅರೌಂಡ್ 91,000 ಡ್ರಿವನ್ ಆಗಿದೆ ಸರ್. 91,000. ಯಾವ ಮಾಡಲ್ ಅಂದ್ರೆ? 2012 ಮಾಡಲು ಸಿಂಗಲ್ ಓನರ್. 12 ಮಾಡಲು ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 3.5 ಲಕ್ಷ ರೂಪಾಯಿ ಕೊಟ್ಬಿಡೋಣ ಸರ್. 3.5 ಲಕ್ಷಕ್ಕೆ 12 ಮಾಡಲು ಸಿಂಗಲ್ ಓನರ್ ಸಿಗುತ್ತೆ. ಶಿಫ್ಟ್. ಹೌದು, ಅದು ಆರಾಮಾಗಿ ಲೋನು ಆಗ್ಬಿಡುತ್ತೆ. ಎಷ್ಟು ತರಬೇಕಾಗುತ್ತೆ ಸರ್? ಬರೀ 50,000 ತಗೊಂಬನ್ನಿ ಗಾಡಿ ತಗೊಂಡೋಗಿ. 50,000 ತಂದ್ರೆ ನಿಮ್ಗೆ ಡೀಸೆಲ್ ಸಿಗುತ್ತೆ. ಅದು ಸ್ವಿಫ್ಟ್ 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಓಕೆ, ನೆಕ್ಸ್ಟ್ ಒಂದು ನಮ್ಮ ಹತ್ರ ಸ್ಯಾಂಟ್ರೋ ಇದೆ. ಹೌದು ಸರ್. ಇದ್ರ ಬಗ್ಗೆ ಹೇಳಿ ಸರ್. ಯಾರ ಲೋ ಬಜೆಟ್ ಅಲ್ಲಿ ಮನೆ ಮುಂದೆ ಗಾಡಿ ಇರಬೇಕು ಅಂತ ನೋಡೋರಿಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಒಂದು ಸ್ಯಾಂಟ್ರೋ ಇದೆ. ಓಕೆ, ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. 4 ಟೈರ್ಗಳು ಗುಡ್ ಕಂಡೀಷನ್ ಆಗಿದೆ. ಲೆದರ್ ಸೀಟ್ ಕವರ್ ಇದೆ. AC ಬರುತ್ತೆ. ಪವರ್ ಸ್ಟೀರಿಂಗ್, 2 ಡೋರ್ ಪವರ್ ವಿಂಡೋ ಬರುತ್ತೆ ಸರ್ ಇದು. ಓಕೆ, ಲೆದರ್ ಸೀಟ್ಸ್ ಸ್ವಲ್ಪ ಡ್ರೈವರ್ ಸೈಡ್ ಸ್ವಲ್ಪ ಜಾಸ್ತಿ ಒದೆ ತಗೊಂಡಿದೆ, ಬಟ್ ಪರವಾಗಿಲ್ಲ. ಓವರ್ ಆಲ್ ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ ಆಕ್ಚುಲಿ ನೋಡೋದಕ್ಕೂ. ಡಿಫಾಗರ್ ಇದೆ. ಸಾರಿ, ಡಿಫಾಗರ್ ಇಲ್ಲ, ವೈಪರ್ ಇದೆ. ಓವರ್ ಆಲ್ ಬಾಡಿ ಲೈನ್ ನೋಡಬಹುದು. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸಲ್ಲ, ಡೆಂಟ್ಸು ಕಾಣಿಸಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಆಗಿದೆ. ಬಾನೆಟ್ ಎಲ್ಲ ಓಕೆ, ಒಂದು ನೀಟ್ ಆಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಬರೀ 1,20,000 ರೂಪಾಯಿ ಕೊಟ್ಬಿಡೋಣ ಸರ್. 1,20,000 ರೂಪಾಯಿಗೆ ಸ್ಯಾಂಟ್ರೋ ವಿತ್ ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡೋಣ. ಓಕೆ, 3 ಮಾಡಲಾ? 2003 ಮಾಡಲು. ಓಕೆ, ನೆಕ್ಸ್ಟ್
ಹಾಗೆ ಬನ್ನಿ ಸರ್, ಒಂದು ಚೆವರ್ಲೆಟ್ ಸೈಲ್ ಇದೆ. ಓಕೆ, ನಮ್ಮ ಹತ್ರ ಒಂದು ಚೆವರ್ಲೆಟ್ ಸೈಲ್, ಅದು ಟಾಪ್ ಅಂಡ್ ವೇರಿಯಂಟ್ ಅಲ್ವಾ? ಹಾ ಸರ್, LTZ ವೇರಿಯಂಟ್ ಸರ್. 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ಇದು ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಬರುತ್ತೆ. ಹಾ ಸರ್, ಅದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿಸ್ಕೊಂಡಿದ್ದಾರೆ ಕಸ್ಟಮರ್. ಚೆವರ್ಲೆಟ್ ಸಿಂಗಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ ನಿಮ್ಗೆ. ಇಂಟೀರಿಯರ್ ನೋಡಬಹುದು, ಬೇಜ್ ಫಿನಿಶ್ ಅಲ್ಲಿ ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ. ಒಳಗಡೆ ಕುತ್ಕೊಂಡ್ರೆ ಒಂಥರ ಲಕ್ಸುರಿ ಫೀಲ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಅದು ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ ನಿಮ್ಗೆ. 11 ಮಾಡಲ್ ಅಲ್ವಾ? 13 ಮಾಡಲು 13 ಮಾಡಲು. ಏನ್ ಪ್ರೈಸ್? ಸಿಂಗಲ್ ಓನರ್. ಎಲ್ಲ ಮಾರ್ಕೆಟ್ ಅಲ್ಲಿ ಪೆಟ್ರೋಲ್ ಗಾಡಿ ಕೊಡ್ತಾ ಇದಾರೆ, ನಿಮ್ಗೆ ಡೀಸೆಲ್ ಗಾಡಿ ಕೊಡ್ತೀವಿ ಬನ್ನಿ. ಕೇವಲ 2,95,000 ರೂಪಾಯಿ ಕೊಟ್ಬಿಡೋಣ. 2,95,000 ರೂಪಾಯಿಗೆ 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಅದು ಡೀಸೆಲ್ ಗಾಡಿ. ಗಾಡಿ ಲೋನ್ ಆಗಲ್ಲ ಅನ್ಕೊಂಬಿಡಿ, ಲೋನ್ ಕೂಡ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿದೆ, 30,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಗಾಡಿ ಲೋನ್ ತಗೊಂಡು. ಹೌದಾ? ಚೆವರ್ಲೆಟ್ ಲೋನ್ ಆಗುತ್ತಾ? ಖಂಡಿತ ಆಗುತ್ತೆ ಸರ್. ಬರೀ 30,000 ಈ ಗಾಡಿಗೆ ನಿಮ್ಗೆ ಬರೀ 30,000 ತಂದ್ರೆ 13 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. 2,95,000 ರೂಪಾಯಿಗೆ ಬರೀ 30,000 ರೂಪಾಯಿ ತಂದ್ರೆ ಸಾಕು. ನೆಕ್ಸ್ಟ್ ನಮ್ಮ ಹತ್ರ ವರ್ಣ ಇದೆ. ಸರ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು 12 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್. 12 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ವರ್ಣ SX. ಇದು ವರ್ಣ SX ಟಾಪ್ ಅಂಡ್ ವೇರಿಯಂಟ್. ನಿಮ್ಗೆ ಪ್ರತಿಯೊಂದು ಆಪ್ಷನ್ ಇದ್ರಲ್ಲೂ ಕೂಡ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಸಿಸ್ಟಮ್ಸ್ ಬರುತ್ತೆ. ನೋಡಬಹುದು ಯಾವ ತರ ಇದೆ ಅಂತ. ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. SX ಟಾಪ್ ಅಂಡ್ ವೇರಿಯಂಟ್. ನಿಮ್ಗೆ ಮ್ಯಾಗ್ವಿಲ್ ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಡಿಫಾಗರ್ ಕೂಡ ಬರುತ್ತೆ. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಬರೀ ಕೇವಲ 3,99,000 ರೂಪಾಯಿ ಕೊಟ್ಬಿಡೋಣ. 3,99,000 ರೂಪಾಯಿಗೆ 12 ಮಾಡಲ್ ಸಿಂಗಲ್ ಓನರ್ ವರ್ಣ. ಅದು ಡೀಸೆಲ್ ಗಾಡಿ. ಓಕೆ, ಸೂಪರ್. ನೆಕ್ಸ್ಟ್ ಸರ್ ಒಂದು ಸಿಯಾಜ್ ಇದೆ. ಯಾರ ಸುಜುಕಿಯಲ್ಲಿ ಲಕ್ಸುರಿ ವೆಹಿಕಲ್ ಬೇಕು ಅಂತ ನೋಡೋರಿಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಒಂದು ಮಾರುತಿ ಸುಜುಕಿ ಸಿಯಾಜ್ ಇದೆ. 17 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 17 ಮಾಡಲು ಸಿಂಗಲ್ ಓನರ್ ಸುಜುಕಿಯಲ್ಲಿ ಲಕ್ಸುರಿ ವೇರಿಯಂಟ್ ಅಂತ ಹೇಳ್ಬೋದು. ಇದನ್ ಬಿಟ್ರೆ ಯಾವ್ದು ಸೆಡಾನ್ ಸೆಗ್ಮೆಂಟ್ ಅಲ್ಲಿ ಸಿಗಲ್ಲ ನಿಮ್ಗೆ ಗಾಡಿ. ಹೌದು ಸರ್. ಈಗ ಇಲ್ಲಿ ಇಂಟೀರಿಯರ್ ಅಲ್ಲಿ ಏನೇನ್ ಬರುತ್ತೆ, ಇದು ಟಾಪ್ ಅಂಡ್ ವೇರಿಯಂಟ್ ಬೇರೆ. ಹೌದು ಸರ್, ನಿಮ್ಗೆ ಕಂಪ್ನಿ ಫಿಟೆಡ್ ಸಿಸ್ಟಮ್ ಬರುತ್ತೆ. ಮತ್ತೆ ಸಿಂಗಲ್ ಏರ್ ಬ್ಯಾಗ್ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಎಲ್ಲ ಇದೆ ಸರ್ ನಿಮ್ಗೆ. ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ವಿಲ್ ಕೂಡ ಇದೆ ನಿಮ್ಗೆ. ಓಕೆ, ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ವಿಲ್, ಅದು ವಿತ್ ಸುಜುಕಿ ಲೋಗೋ ಬ್ರಾಂಡಿಂಗ್ ಜೊತೆನೆ ಇದೆ. ಹೌದು ಸರ್. ಓವರ್ ಬಾಡಿ ಲೈನು ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್. 2015 ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 5,99,000 ರೂಪಾಯಿ ಕೊಟ್ಬಿಡೋಣ. 5,99,000 ರೂಪಾಯಿಗೆ 17 ಮಾಡಲ್ ಡೀಸೆಲ್. ಹೌದು ಸರ್, ಡೀಸೆಲ್ ಸಿಗುತ್ತೆ. ಅದು ಸಿಂಗಲ್ ಓನರ್. ಸೂಪರ್. ನೆಕ್ಸ್ಟ್ ರೆನಾಲ್ಟ್ ಸ್ಕಾಲಾ ಇದೆ ಸರ್. 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. 12 ಮಾಡಲ್ ಸಿಂಗಲ್ ಓನರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು RXL ವೇರಿಯಂಟ್ ವಿತ್ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಇದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. AC ಬರುತ್ತೆ. ಲೆದರ್ ಸೀಟ್ಸ್ ಬರುತ್ತೆ. ನೋಡಬಹುದು. ಓವರ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಇದು ಸಿಂಗಲ್ ಓನರ್ ಆಗಿರುತ್ತೆ. ಡಿಫಾಗರ್ ಬರುತ್ತೆ. ಆಮೇಲೆ ಮ್ಯಾಗ್ವಿಲ್ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಕಂಡೀಷನ್ ಒಂದೇ ಒಂದು ಮಿಸ್ ಅಂದ್ರೆ ಬಟನ್ ಸ್ಟಾರ್ಟ್ ಬರಲ್ಲ ಸರ್. ಅದು ಬಿಟ್ಟರೆ ಬೇರೆ ಎಲ್ಲಾ ಆಪ್ಷನ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ ವಿದೌಟ್ ಬಟನ್ ಸ್ಟಾರ್ಟ್ ಅಂತ ಹೇಳ್ಬೋದು. ಯಾವ ಮಾಡಲ್ ಅಂದ್ರೆ 15-14 12 ಮಾಡಲ್ ಸಿಂಗಲ್ ಓನರ್ ಸರ್. 12 ಮಾಡಲ್ ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 3,60,000 ರೂಪಾಯಿ ಕೊಟ್ಬಿಡೋಣ. 3,60,000 ರೂಪಾಯಿಗೆ ಸಿಂಗಲ್ ಓನರ್ 12 ಮಾಡಲ್ ಸಿಗುತ್ತೆ. ಹೌದು, ರೆನಾಲ್ಟ್ ಸ್ಕಾಲಾ. ಓಕೆ, ನೆಕ್ಸ್ಟ್ ಇದು ಸರ್ ಇನ್ನೊಂದು ಸಿಯಾಜ್ ಇದೆ. ಇದು 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಟೈರ್ ಪ್ರೊಫೈಲ್ ನೋಡಬಹುದು. ಬ್ರಿಡ್ಸ್ಟೋನ್ ಟೈರ್ ಇದೆ. 4 ಕೂಡ ಚೆನ್ನಾಗಿದೆ ಟೈರ್ ಕೂಡ. ಆಮೇಲೆ ನಿಮ್ಗೆ ಮ್ಯಾಗ್ವಿಲ್ ಬರೋದಿಲ್ಲ, ಕ್ಯಾಪ್ ವೀಲ್ ಬರುತ್ತೆ. ಆಮೇಲೆ ಸಿಸ್ಟಮ್ ಎಲ್ಲ ನೋಡಬಹುದು, ತುಂಬಾ ಚೆನ್ನಾಗಿದೆ. ಕಂಪನಿ ಫಿಟೆಡ್ ಬರುತ್ತೆ. ಲೆದರ್ ಸೀಟ್ಸ್ ಬರುತ್ತೆ. ಡ್ಯೂಯಲ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ, AC ಬರುತ್ತೆ. ಡಿಫಾಗರ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಇದ್ರಲ್ಲೂ ಕೂಡ ಬರುತ್ತೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? 2015 ಮಾಡಲ್ ಸಿಂಗಲ್ ಓನರ್ ಸರ್. 15 ಮಾಡಲ್ ಸಿಂಗಲ್ ಓನರ್ ಸಿಯಾಜ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಕೇವಲ 5,60,000 ರೂಪಾಯಿ ಕೊಟ್ಬಿಡೋಣ ಸರ್. 5,60,000 ರೂಪಾಯಿಗೆ 15 ಮಾಡಲ್ ಸಿಂಗಲ್ ಓನರ್. ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಓಕೆ, ಸೂಪರ್. ನೆಕ್ಸ್ಟ್ ಇದು ಸರ್ ಇನ್ನೊಂದು ವರ್ಣ ಇದೆ. ಮಾಡಲ್ ಅಲ್ಲಿ ವರ್ಣ ಬೇಕು ಅಂತ ನೋಡೋರಿಗೆ ಇದೊಂದು ಆಪ್ಷನ್ ಇದೆ. ಇದು 2015 ಮಾಡಲ್ ಸರ್. ಸೆಕೆಂಡ್ ಓನರ್. 15 ಮಾಡಲ್ ಸೆಕೆಂಡ್ ಓನರ್ ಬರುತ್ತೆ. ಡೀಸೆಲ್ ಇಂಜಿನ್. ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಇದ್ರಲ್ಲೂ ಕೂಡ. ಹಾಗೆ ನಿಮ್ಗೆ ಮ್ಯಾಗ್ವಿಲ್ ಬರುತ್ತೆ. ಲೆದರ್ ಸೀಟ್ಸ್ ತುಂಬಾನೇ ಪ್ರೀಮಿಯಂ ಆಗಿ ಕಾಣುತ್ತೆ. ಸರ್ ಇದು ಬಟನ್ ಸ್ಟಾರ್ಟ್ ವೆಹಿಕಲ್. ಬಟನ್ ಸ್ಟಾರ್ಟ್ ಬರುತ್ತಾ? ಹಾ ಸರ್. ಓಕೆ, ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ತುಂಬಾನೇ ಆಪ್ಷನ್ ಬರುವಂತ ವೆಹಿಕಲ್ ಅಂತಾನೆ ಹೇಳ್ಬೋದು. ಡಿಫಾರ್ ಕೂಡ ಬರುತ್ತೆ ನಿಮ್ಗೆ. ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. SX ಅಲ್ವಾ? ಡೀಸೆಲ್. ಡೀಸೆಲ್ ಇಂಜಿನ್. ಯಾವ ಮಾಡಲ್ ಅಂದ್ರೆ? 15 ಮಾಡಲ್ ಡೀಸೆಲ್ ಇಂಜಿನ್ ಸರ್. 15 ಮಾಡಲ್ ಡೀಸೆಲ್ ಇಂಜಿನ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಕೇವಲ 5,80,000 ರೂಪಾಯಿ ಕೊಟ್ಬಿಡೋಣ. 5,80,000 ರೂಪಾಯಿಗೆ 15 ಮಾಡಲ್ ಸಿಗುತ್ತೆ. ಅದು ಡೀಸೆಲ್ ಇಂಜಿನ್ ಸಿಗುತ್ತೆ. ಒಳ್ಳೆ ಪ್ರೊಫೈಲ್ ಇದೆ. ಲೋನ್ ಕೂಡ ಆಗ್ಬಿಡುತ್ತೆ. ಒಂದು ಎಷ್ಟು ತಗೋಬೇಕು ಸರ್? 80,000 ಡೌನ್ ಪೇಮೆಂಟ್ ಮಾಡಿ 5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ನಿಮ್ ಪ್ರೊಫೈಲ್ ಒಳ್ಳೆ ಚೆನ್ನಾಗಿರೋ ಪ್ರೊಫೈಲ್ ತಗೊಂಬನ್ನಿ, ಖಂಡಿತ ಲೋನ್ ಮಾಡ್ತೀವಿ. ಬರೀ 50,000 ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ನಿಮ್ಗೆ SX ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಫ್ಯಾಮಿಲಿ ಅಂತಾನೆ ಒಂದು ಯಾವ್ದಿದು
7 ಸೀಟರ್ ಸೆಗ್ಮೆಂಟ್ ಅಲ್ಲಿ ರೂಲ್ ಮಾಡಿದ ಗಾಡಿ ಅಂತಾನೆ ಹೇಳ್ಬೋದು ಸರ್. ಹೌದು 7 ಸೀಟರ್ ಮೈಲೇಜ್ ಬೇಸಲ್ ಆಗ್ಲಿ ಮೇಂಟೆನೆನ್ಸ್ ಬೇಸಲ್ ಆಗ್ಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಸುಜುಕಿ ಅಂದ್ರೆ ಮೇಂಟೆನೆನ್ಸ್ ಕೇಳ್ಬೇಕಾ, ಅದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ನಿಮ್ಗೆ ನೋಡಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಸಮೇತ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಇಂಟೀರಿಯರ್ ಕೂಡ ತೋರಿಸ್ತೀನಿ. ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಬರುತ್ತೆ. ಆಮೇಲೆ ಟಾಪ್ ಎಸಿ ಮತ್ತೆ 7 ಅಲ್ಲ, ಇದು 8 ಸೀಟರ್ ವೆಹಿಕಲ್ ಸರ್. 8 ಸೀಟರ್ ವೆಹಿಕಲ್. ಓವರಾಲ್ ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ? Ertiga 12 ಮಾಡಲ್ ಸಿಂಗಲ್ ಓನರ್ ಕೇವಲ 5.5 ಲಕ್ಷ ಕೊಟ್ಬಿಡೋಣ. 5.5 ಲಕ್ಷಕ್ಕೆ 12 ಮಾಡಲ್ ಸಿಂಗಲ್ ಓನರ್ Ertiga. ಹೌದು ಸರ್. ಅದು 8 ಸೀಟರ್. ಅದು 8 ಸೀಟರ್. ಇದು ಕೂಡ ಲೋನ್ ಮಾಡ್ಕೊಡೋಣ. ನಿಮ್ ಪ್ರೊಫೈಲ್ ಚೆನ್ನಾಗಿರ್ಲಿ, 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಗಾಡಿ ತಗೊಂಡೋಗಿ. 2 ಲಕ್ಷ ಕೊಟ್ಟರೆ ಸಾಕು ಈ ಗಾಡಿ ಸಿಗುತ್ತೆ. Ertiga ಸಿಗುತ್ತೆ, ಅದು ಡೀಸೆಲ್ ವೇರಿಯಂಟ್. ಖಂಡಿತ ಸರ್. ಸೂಪರ್. ಓಕೆ, XUV ಹುಡುಕರಿಗೆ ಬ್ಲಾಕ್ ಕಲರ್ XUV ಇದೆ, XUV 500. ಇದ್ರ ಬಗ್ಗೆ ಹೇಳಿ ಸರ್. ಇದು 2012 ಮಾಡಲ್ W8 ವೇರಿಯಂಟ್. ಇದು W8 8 ಏರ್ ಬ್ಯಾಗ್ ಬರುತ್ತೆ. ಹೌದು ಸರ್. ಟಾಪ್ ಅಂಡ್ ವೇರಿಯಂಟ್ ನೋಡಬಹುದು. ಹೌದು ಸರ್. ಓಕೆ, ಏರ್ ಬ್ಯಾಗ್, ಮ್ಯಾಗ್ವೀಲ್, ಕ್ರೂಸ್ ಕಂಟ್ರೋಲರ್, ನಿಮ್ಗೆ ಕಂಪನಿ ಫಿಟೆಡ್ ಸಿಸ್ಟಮ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್, ಲೆದರ್ ಸೀಟ್ಸ್ ಎಲ್ಲ ತುಂಬಾನೇ ಪ್ರೀಮಿಯಂ ಆಗಿದೆ. ಕಂಪನಿಯಿಂದಾನೇ ಬಂದಿರುವಂತ ಲೆದರ್ ಸೀಟ್ ಮೇಂಟೈನ್ ಮಾಡಿದ್ದಾರೆ. 8 ಏರ್ ಬ್ಯಾಗ್ಸ್ ಸಮೇತ ಬರುತ್ತೆ. ಓವರಾಲ್ ಬಾಡಿ ಲೈನ್ ನೋಡಬಹುದು ಯಾವ ತರ ಇದೆ ಅಂತ, ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಲೈಟಿಂಗ್ ಎಲ್ಲ ಬಫರಿಂಗ್ ಮಾಡಿದ್ರೆ ತುಂಬಾನೇ ಪ್ರೀಮಿಯಂ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಹೌದು ಸರ್. 12 ಮಾಡಲ್ ಅಲ್ವಾ? 12 ಮಾಡಲ್ ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 50,000 ರೂಪಾಯಿ ಕೊಟ್ಬಿಡೋಣ ಸರ್. 50,000 ರೂಪಾಯಿಗೆ XUV 500 ಬರೀ 50,000 ರೂಪಾಯಿ ಕೊಟ್ಬಿಡೋಣ ಸರ್. ಓಕೆ, 50,000 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಆಕ್ಚುಲಿ ಖಂಡಿತ ಸರ್. ಫುಲ್ ಪೇಮೆಂಟ್ ಬರೀ 5.5 ಲಕ್ಷ ಕೊಡಿ ಸರ್, ಗಾಡಿ ತಗೊಂಡೋಗಿ ಸರ್. ಸಾಕು. 5.5 ಲಕ್ಷಕ್ಕೆ W8 ವೇರಿಯಂಟ್ 12 ಮಾಡಲ್ ಸಿಗುತ್ತೆ. ಅದು ಸಿಂಗಲ್ ಓನರ್, ಸೆಕೆಂಡ್ ಓನರ್, ಥರ್ಡ್ ಓನರ್ ಆಗಿದೆ. ಓಕೆ, ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಇದ್ಯಾವುದು ಇಕೋ ಸ್ಪೋರ್ಟ್. ಹೌದು ಸರ್. ಇದು 2015 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಟೈರ್ ಪ್ರೊಫೈಲ್ ನೋಡಬಹುದು. ಟೈರ್ ಪ್ರೊಫೈಲ್ ಕೂಡ ಬ್ರಾಂಡ್ ನ್ಯೂ ಆಗಿದೆ. ಮಳೆ ಬಂದಿದ್ರಿಂದ ಸ್ವಲ್ಪ ಧೂಳು ಹಿಡ್ಕೊಂಡು ಇದಾಗಿದೆ, ಮಣ್ಣಾಗಿದೆ ಅಷ್ಟೇ. ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು ಯಾವ ತರ ಇದೆ ಅಂತ. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಆಮೇಲೆ ಸೀಟ್ಸ್ ಎಲ್ಲ ನೋಡಬಹುದು. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮಗೆ. ಕುಷನ್ ಸೀಟ್ಸ್ ಇದೆ ಸರ್. ಕುಷನ್ ಸೀಟ್ಸ್. ಓಕೆ, ಓವರ್ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಹೇಳಿ ಇದ್ರ ಬಗ್ಗೆ ಪ್ರೈಸ್. ಸರ್ 2015 ಮಾಡಲ್ ಸೆಕೆಂಡ್ ಓನರ್. ಬರೀ ಕೇವಲ 4,99,000 ರೂಪಾಯಿ ಕೊಟ್ಬಿಡೋಣ. 4,99,000ಕ್ಕೆ 15 ಮಾಡಲ್ ಸೆಕೆಂಡ್ ಓನರ್. ಎಕೋ ಸ್ಪೋರ್ಟ್ಸ್. ಎಕೋ ಸ್ಪೋರ್ಟ್ಸ್ ಸಿಗುತ್ತೆ. ಎಷ್ಟು ತರಬೇಕಾಗುತ್ತೆ ಇದು? ಸರ್ ಬರೀ 50,000 ತಗೊಂಬನ್ನಿ ಸರ್, ಗಾಡಿ ತಗೊಂಡೋಗಿ ಸರ್. 50,000 ತಂದ್ರೆ ಸಾಕು, ನಿಮ್ಗೆ ಈಕೋ ಸ್ಪೋರ್ಟ್ಸ್ ಸಿಗುತ್ತೆ. ಹೌದು ಸರ್. ಓಕೆ, ಸೂಪರ್. 7 ಸೀಟರ್ ಹುಡ್ಕೋರಿಗೆ 2 ಗಾಡಿನ ಅನ್ಕೋಬೇಡಿ. ತುಂಬಾನೇ ವೆಹಿಕಲ್ ಇದೆ ನೋಡಬಹುದು. Ertiga 2 ಇದೆ ಆಕ್ಚುಲಿ. ಆಮೇಲೆ ಇದೊಂದಿದೆ, ಯಾವ್ದಿದು? ರೆನಾಲ್ಟೋ ಲಾರ್ಜಿ ಇದೆ, ಇನ್ನೋವಾ ಇದೆ. ಆಮೇಲೆ XUV 500 ಇದೆ. ಹೌದು ಸರ್. ಓಕೆ, ಮೊದ್ಲಿಗೆ ನಮ್ಮ ಹತ್ರ ಇನ್ನೋವಾ ಇದೆ. ಇನ್ನೋವಾ ಬಗ್ಗೆ ಹೇಳಿ. ಇದು 2011 ಮಾಡಲ್ ಸೆಕೆಂಡ್ ಓನರ್, ವಿ ವರ್ಷನ್ ಡೀಸೆಲ್ ಇಂಜಿನ್ ಸರ್. ಇದು 11 ಮಾಡಲ್ ಸರ್. 11 ಮಾಡಲ್. ಓಕೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ವಿತ್ ರೆಡ್ ಕ್ಯಾಲಿಪರ್ ನೋಡಬಹುದು ಯಾವ ತರ ಇದೆ ಅಂತ. ಓವರಾಲ್ ಬಾಡಿ ಲೈನ್ ಕೂಡ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ರೂಫ್ AC ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ. ಆಮೇಲೆ ಇದು 8 ಸೀಟರ್ ಬರುತ್ತೆ. ಓಕೆ, ಸೂಪರ್. ಓವರಾಲ್ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿರುವಂತ ವೆಹಿಕಲ್. ಟೈರ್ ಪ್ರೊಫೈಲ್ ಸೂಪರ್ ಆಗಿದೆ. 11 ಮಾಡಲ್ ಸೆಕೆಂಡ್ ಓನರ್. ಹೌದು ಸರ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಯಾರು ಕೊಟ್ಟಿರಲ್ಲ ಮಾರ್ಕೆಟ್ ಅಲ್ಲಿ ಆ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಹೌದಾ? ಯಾವ ಪ್ರೈಸ್? ಬರೀ ಕೇವಲ 5,80,000 ರೂಪಾಯಿಗೆ 11 ಮಾಡಲ್ ವಿ ವರ್ಷನ್ ಇನ್ನೋವಾ ಕೊಡ್ತಾ ಇದೀವಿ ಸರ್. 11 ಮಾಡಲ್ ವಿ ವೇರಿಯಂಟ್ ಸಿಗುತ್ತೆ. ಅದು ಟಾಪ್ ಅಂಡ್ ವೇರಿಯಂಟ್. ಇದು ಯಾವ್ದು G ವೇರಿಯಂಟ್ ಅಲ್ಲ, ವಿ ವೇರಿಯಂಟ್ ಸಿಗುತ್ತೆ. ಅದು ಟಾಪ್ ಅಂಡ್ ವೇರಿಯಂಟ್ ಸಿಗುತ್ತೆ ನಿಮ್ಗೆ. ಸರ್ 5,80,000 ರೂಪಾಯಿಗೆ 11 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸಿಗುತ್ತೆ. ಓಕೆ, ನಮ್ಮ ಹತ್ರ ಒಂದು ಲಾರ್ಜ್ ಇದೆ, 8 ಸೀಟರ್ ವೆಹಿಕಲ್. ಇದ್ರ ಬಗ್ಗೆ ಹೇಳಿ ಸರ್. ಇದು 2016 ಮಾಡಲ್ ಸೆಕೆಂಡ್ ಓನರ್, ಡೀಸೆಲ್ ಇಂಜಿನ್. 16 ಮಾಡಲ್ ಸೆಕೆಂಡ್ ಓನರ್ ಸರ್. ಓಕೆ, ಒಳ್ಳೆ ಮಾಡಲ್ ಕೂಡ ಇದೆ ನೋಡಬಹುದು. ಆಮೇಲೆ ಮ್ಯಾಗ್ವೀಲ್ ಸಮೇತ ವಿತ್ ಕಂಪನಿ ಫಿಟೆಡ್ ಮ್ಯಾಗ್ವೀಲ್ಸ್ ಬರುತ್ತೆ ಸರ್. ಇದು RXZ ಸರ್. ಇದು RXZ ಟಾಪ್ ಅಂಡ್ ವೇರಿಯಂಟ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಮತ್ತೆ ರೂಫ್ AC ಬರುತ್ತೆ. 8 ಸೀಟರ್ ವೆಹಿಕಲ್. ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕಂಪನಿಯಿಂದನೇ ಬರುತ್ತೆ. ವಿತ್ ರಿವರ್ಸ್ ಕ್ಯಾಮ್ ಕೂಡ ಇದೆ ಸರ್ ಗಾಡಿ. ರಿವರ್ಸ್ ಕ್ಯಾಮ್ರಾನು ಇದೆ. ಹೌದು ಸರ್. ಮೇಲ್ಗಡೆ ನಿಮ್ಗೆ ಕ್ಯಾರಿಯರ್ ಕೂಡ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್. ಡಿಫಾಗರ್, ವೈಪರ್ ಪ್ರತಿಯೊಂದು ಆಪ್ಷನ್ ಬರುತ್ತದು. RXZ ಟಾಪ್ ಅಂಡ್ ವೇರಿಯಂಟ್ ರೆನಾಲ್ಟ್ ಲಾರ್ಜಿ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 5.5 ಲಕ್ಷ ಕೊಟ್ಬಿಡಿ ಸರ್. 5.5 ಲಕ್ಷಕ್ಕೆ 17 ಮಾಡಲ್ 16 ಮಾಡಲ್ ರೆನಾಲ್ಟ್ ಲಾರ್ಜಿ 8 ಸೀಟರ್. 16 ಮಾಡಲ್ 8 ಸೀಟರ್ ವೆಹಿಕಲ್ ಸಿಗುತ್ತೆ ರೆನಾಲ್ಟ್ ಲಾರ್ಜಿ ಸರ್. ಇದು ಮೈಲೇಜ್ ವೈಸ್ ಕೇಳ್ತೀರಾ ನಿಮ್ಗೆ ಏನಿಲ್ಲ ಅಂದ್ರೆ 17ರಿಂದ 18 ಬರುತ್ತೆ ಸರ್ ಮೈಲೇಜ್. 17ರಿಂದ 18 ಹಂಗ್ ಬರುತ್ತೆ ಮೈಲೇಜ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಯಾಕಂತ ಹೇಳಿದ್ರೆ ಈ ತರ ಲಾಂಗ್ ವೆಹಿಕಲ್ ಅಲ್ಲಿ ಅಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಈ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, XUV 500 ಕೂಡ ಇದೆ ನಮ್ಮ ಹತ್ರ. ಅದು ಬ್ರಾಂಡ್ ನ್ಯೂ ಟೈರ್ಸ್ ಮತ್ತೆ ವಿತ್ ಬ್ರಾಂಡ್ ನ್ಯೂ ಮ್ಯಾಗ್ವಿಲ್ ಸಮೇತ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಟೈರ್ ಸ್ಪೋರ್ಟಿ ಲುಕ್ ಅಲ್ಲಿ ಇದೆ ಗಾಡಿ ಸರ್. ಇದು ಸ್ಪೋರ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು. W6 ವೇರಿಯಂಟ್ 6 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಸರ್. ಓಕೆ, ಇಂಟೀರಿಯರ್ ಏನೇನು ಬರುತ್ತೆ ಸರ್? ನಿಮ್ಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್, AC ಪವರ್ ಶೇರಿಂಗ್, 4 ಡೋರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ಒಳ್ಳೆ ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ ಸರ್. ಇದು ಇಂಟೀರಿಯರ್ ಒಂಥರ ಮೂಡ್ ಬರುತ್ತೆ. ಗಾಡಿ ಕೂತ್ಕೊಂಡು ಓಡಿಸೋ ಅಷ್ಟು ಫೀಲ್ ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫುಲ್ ಬ್ಲಾಕ್ ಔಟ್ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ.
ಓವರ್ ಬಾಡಿ ಲೈನ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿದೆ. ಕರ್ನಾಟಕ ವೆಹಿಕಲ್ ಬರುತ್ತೆ. 11 ಮಾಡಲ 15 ಮಾಡಲ್ ಸರ್. 15 ಮಾಡಲು. 15 ಓಕೆ ಸೂಪರ್. 15 ಮಾಡಲು ಸೆಕೆಂಡ್ ಓನರಾ? ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ ಏನ್ ಪ್ರೈಸ್ ಹೇಳ್ತೀರಾ ಸರ್? ಕೇವಲ 8,20,000 ರೂಪಾಯಿ ಕೊಟ್ಬಿಡೋಣ ಸರ್. 8,25,000 ರೂಪಾಯಿಗೆ 20,000 ರೂಪಾಯಿಗೆ 15 ಮಾಡಲು XCV. 15 ಮಾಡಲು ಸಿಂಗಲ್ ಓನರ್. ಅದು ಕರ್ನಾಟಕ ಗಾಡಿ, ಪಿನ್ ಟು ಪಿನ್ ಒರಿಜಿನಲ್ ಇರೋ ಗಾಡಿ ಸರ್. ಪಿನ್ ಟು ಪಿನ್. ಎಷ್ಟು ತರಬೇಕಾಯ್ತ ಲೋನ್ ಸರ್? 50,000 ಡೌನ್ ಪೇಮೆಂಟ್ ಮಾಡಿ. ಇದಕ್ಕೂ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಲೋನ್ ಮಾಡ್ಕೊಡೋಣ. ಓಕೆ 50,000 ತಂದ್ರೆ 15 ಮಾಡಲು ಸಿಂಗಲ್ ಓನರ್ XCV 500 ಸಿಗುತ್ತೆ. ರೆಕಾರ್ಡೆಡ್ ಎಷ್ಟು ಹೊಡಿದೆ ಗೊತ್ತಾ? ಕಿಲೋಮೀಟರ್ ಬಂದು 91,000 ಡ್ರಿವನ್ ಆಗಿದೆ ಅಷ್ಟೇ. 91,000 ಡೀಸೆಲ್ ಇಂಜಿನ್. 6 ಏರ್ ಬ್ಯಾಗ್ ಸಮೇತ ಬರುತ್ತೆ. ಹಾಗೆ ನಮ್ಮ ಹತ್ರ ಒಂದು ಎರ್ಟಿಗಾ ಕೂಡ ಇದೆ. ಎರ್ಟಿಗಾ 7 ಸೀಟರ್, ಆಕ್ಚುಲಿ 7 ಸೀಟರ್ 8 ಸೀಟರ್ ಕೂಡ ಮಾಡಬಹುದು. ಆತರ ಹೇಳಿ ಇದ್ರ ಬಗ್ಗೆ. ಸರ್ ಇದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಕೂಡ ಸಿಂಗಲ್ ಓನರ್ 12 ಮಾಡಲು. ಹಾ ಸರ್. ಓಕೆ ನೋಡಬಹುದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಓವರ್ ಆಲ್ ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ನೋಡಬಹುದು. ಇಂಟೀರಿಯರ್ ಲೆದರ್ ಸೀಟ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಸಿಸ್ಟಮ್ ನೋಡಬಹುದು, ಕಂಪನಿ ಫಿಟೆಡ್ ಬರುತ್ತೆ. ಓವರ್ ಆಲ್ ಇಂಟೀರಿಯರ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಕೂಡ ನೋಡಬಹುದು ಹೇಗಿದೆ ಅಂತ. APS ವೇರಿಯಂಟ್ ಬರುತ್ತೆ. VDI ಡೀಸೆಲ್. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಇದನ್ನು ಅಷ್ಟೇ ಸರ್, ಬರೀ 5,500,000 ಲಕ್ಷ ಕೊಟ್ಬಿಡೋಣ. 5,500,000 ಲಕ್ಷಕ್ಕೆ ಸಿಂಗಲ್ ಓನರ್ 12 ಮಾಡಲು. ಹೌದು ಸರ್. ಓಕೆ ಸೂಪರ್. ಎರ್ಟಿಗಾ ಸಿಗುತ್ತೆ ನಿಮ್ಗೆ, ಅದು ಡೀಸೆಲ್ ಸಿಗುತ್ತೆ. ಹಾ ಸರ್. ಫೋರ್ಡ್ ಫಿಗೋ ಸರ್ 2010 ಮಾಡಲು ಟೈಟಾನಿಯಂ. ಬರೀ ಕೇವಲ 1,80,000 ರೂಪಾಯಿ ಕೊಟ್ಬಿಡೋಣ. 1,85,000 ರೂಪಾಯಿಗ 80,000 ಸರ್. 5,000 ಬೇಡ, 1,80,000 ರೂಪಾಯಿ ಕೊಟ್ಬಿಡಿ ತಗೊಂಡೋಗಿ. 1,80,000. ಇದು ಲೋಗನ್ ಸರ್. ಲೋಗಾನ್ 2011 ಮಾಡಲು. ಇದು ಡೀಸೆಲ್ ವೆರಿಟೋ ಸರ್. ಇದು ಡೀಸೆಲ್ ವೆರಿಟೋ D4 ಇಂಜಿನ್. ಬರೀ ಕೇವಲ 1,90,000 ರೂಪಾಯಿ ಕೊಟ್ಬಿಡೋಣ. 1,90,000 ರೂಪಾಯಿಗೆ 2011 ಮಾಡಲು ಡೀಸೆಲ್ ಇಂಜಿನ್ ಇಂಜಿನ್ ಸಿಗುತ್ತೆ. ಅದನ್ನು ಸರ್. ಇನ್ನೊಂದು ರೆನಾಲ್ಟ್ ಲೋಗಾನ್. ಇದು 2008 ಮಾಡಲು ಪೆಟ್ರೋಲ್ ಇಂಜಿನ್. ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ. ಕೇವಲ 1,60,000 ರೂಪಾಯಿ ಕೊಟ್ಬಿಡೋಣ. 1,60,000 ರೂಪಾಯಿಗೆ ಪೆಟ್ರೋಲ್ ಲೋಗನ್. ಲೋ ಬಜೆಟ್ ಅಲ್ಲಿ ಸೆಡನ್ ವೆಹಿಕಲ್ ನೋಡೋರಿಗೆ ಒಳ್ಳೆ ಆಪ್ಷನ್ ಸರ್ ಅದು. ಓಕೆ ಸೂಪರ್. ನೆಕ್ಸ್ಟ್ ಇನ್ನೊಂದು ಲೋಗಾನ್ ಇದೆ. ಇದು 2008 ಮಾಡಲು ಸೆಕೆಂಡ್ ಓನರ್. ಇದು ಕೂಡ ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ. ಕೇವಲ 1,65,000 ರೂಪಾಯಿ ಕೊಟ್ಬಿಡೋಣ. 1,65,000 ರೂಪಾಯಿಗೆ ಈ ಗಾಡಿ ಸಿಗುತ್ತೆ ನಿಮ್ಗೆ. ನೆಕ್ಸ್ಟ್ ಮಹೀಂದ್ರ ಸರ್. ಇದನ್ನು ಅಷ್ಟೇ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಕೊಟ್ಬಿಡೋಣ. 2013 ಮಾಡಲು ಸಿಂಗಲ್ ಓನರ್ ವೆರಿಟೋ. ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರಬಾರ್ದು, ಆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಕೇವಲ 2,40,000 ರೂಪಾಯಿ ಕೊಟ್ಬಿಡೋಣ. 2,40,000 ರೂಪಾಯಿಗೆ 13 ಮಾಡಲು ಈ ವೆರಿಟೋ ಸಿಗುತ್ತೆ. ಅದು ನೀವು ಲೋನ್ ಅಲ್ಲಿ ಹೋಗ್ತೀರಾ, 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡಿಸ್ಕೊಳ್ಳಿ, ಗಾಡಿ ತಗೊಂಡೋಗಿ. ಹೌದಾ? 50,000 ರೂಪಾಯಿ ತಂದ್ರೆ ನಿಮ್ಗೆ ವೆರಿಟೋ ಸಿಗುತ್ತೆ. ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ವೆಂಟೋ 2011 ಮಾಡಲು ಡೀಸೆಲ್ ಇಂಜಿನ್. ಯಾರು ಕೊಟ್ಟಿರಬಾರ್ದು, ಆ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಓಕೆ ಸೂಪರ್. ಯಾರು ಕೊಟ್ಟಿರಬಾರದಂತ ಪ್ರೈಸ್ ಅಲ್ಲಿ ಇದೆ ಅಂತ ಹೇಳುದು. ಈ ಪ್ರೈಸ್ ಏನ್ ಹೇಳ್ತೀರಾ ಸರ್? 3,10,000 ರೂಪಾಯಿ ಕೊಟ್ಬಿಡೋಣ. 3,10,000 ರೂಪಾಯಿಗೆ ವೆಂಟೋ. ಮಾರ್ಕೆಟ್ ಅಲ್ಲಿ ಪೋಲೋ ಕೊಡ್ತಾ ಇದಾರೆ, ವೆಂಟೋ ಕೊಡೋಣ 3,10,000 ರೂಪಾಯಿಗೆ. ಓಕೆ ಸೂಪರ್. ಸರ್ 10,000 ರೂಪಾಯಿಗೆ ಡೀಸೆಲ್ ಸಿಗುತ್ತೆ. ಹೌದು ಸರ್. ಇನ್ನೊಂದು ವೆಂಟೋ ಇದೆ 2011 ಮಾಡಲು ಸೆಕೆಂಡ್ ಓನರ್ ವೆಂಟೋ. ಇದನ್ನು ಚಾನ್ಸ್ ಕೊಟ್ಬಿಡೋಣ. ಏನ್ ಪ್ರೈಸ್? 2,80,000. 2,80,000 ರೂಪಾಯಿಗೆ ಸರ್. ನಾನು ಹೇಳ್ತಾ ಇರೋದು ಡೌನ್ ಪೇಮೆಂಟ್ ಅಲ್ಲ, ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತಗೊಂಡೋಗಿ. ಓಕೆ ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತಗೊಂಡು ಹೋಗ್ತಾ ಇರೋದು ಡೌನ್ ಪೇಮೆಂಟ್ ಅಲ್ಲ ಸರ್. ಸರ್ ಇದನ್ನು ಅಷ್ಟೇ 2011 ಮಾಡಲು ವೆಂಟೋ. ಓಕೆ ಕೇವಲ 3,30,000 ರೂಪಾಯಿ ಕೊಟ್ಬಿಡೋಣ ಸರ್. 3,30,000 ರೂಪಾಯಿಗೆ 12 ಮಾಡಲು 11 ಮಾಡಲ 12 ಮಾಡಲು ವೆಂಟೋ ಕೊಟ್ಬಿಡೋಣ. 12 ಮಾಡಲು ವೆಂಟೋ ಸಿಗುತ್ತೆ. ಓಕೆ ಎಲ್ಲವೂ ಗಾಡಿಗಳು ಬುಕ್ ಆಗಿದೆ. ಇದೊಂದು ಉಳ್ಕೊಂಡಿದೆ ಹೇಳಿ ಸರ್. 2008 ಮಾಡಲು ಸ್ಕೋಡಾ ಫ್ಯಾಬಿಯಾ ಎಲಿಗೆನ್ಸ್ ವೇರಿಯಂಟ್. ಓಕೆ ಲೋ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ಅಂತಾನೆ ಹೇಳ್ಬೋದು ಈ ಗಾಡಿನ. ಏನ್ ಪ್ರೈಸ್ ಹೇಳ್ತೀರಾ ಸರ್? 1,80,000 ಸರ್ ಅಷ್ಟೇ. 1,80,000 ರೂಪಾಯಿಗೆ ನಿಮ್ಗೆ ಫ್ಯಾಬಿಯಾ ಸಿಗುತ್ತೆ. ಅದು ಟಾಪ್ ಎಂಡ್ ವೇರಿಯಂಟ್. ಓಕೆ ಇಂಡಿಗೋ ಅದು ಕೂಡ ನೋಡಬಹುದು ಯಾವ ತರ ಇದೆ ಅಂತ. ಬಾಡಿ ಲೈನ್ ನೋಡಬಹುದು, ಲೆದರ್ ಸೀಟ್ಸ್ ಎಲ್ಲ ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2012 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, ಟಾಟಾ ಇಂಡಿಗೋ. ಯಾರೆಲ್ಲ ಟಾಟಾ ಲವರ್ಸ್ ಇದೆ ಅವ್ರಿಗೆ ಅಂತಾನೆ ಗಾಡಿ ಮಾಡಿಸಿದೀವಿ ಇದನ್ನ. ಸೂಪರ್. ಸರ್ ಇದು ಕೇವಲ ಬರೀ 1,80,000 ರೂಪಾಯಿ ಕೊಟ್ಬಿಡೋಣ ಸರ್. 1,80,000 ರೂಪಾಯಿಗೆ 10 ಮಾಡಲು 12 ಮಾಡಲು ಟಾಟಾ ಇಂಡಿಗೋ. 12 ಮಾಡಲು ಇಂಡಿಗೋ ಸಿಗುತ್ತೆ. ನೆಕ್ಸ್ಟ್ ಅದು ಕೂಡ ಲೋನ್ ಕೂಡ ಆಗುತ್ತೆ ಸರ್. ಇದು ಲೋನ್ ಆಗುತ್ತಾ? ಲೋನ್ ಆಗುತ್ತೆ. 30,000 ತಗೊಂಬನ್ನಿ ಸರ್, ಗಾಡಿ ತಗೊಂಡೋಗಿ ಸರ್. 30,000 ರೂಪಾಯಿ ತಂದ್ರೆ ಈ ಗಾಡಿ ತಗೊಂಡು ಹೋಗ್ಬಹುದು. ಅದು ಇಂಡಿಗೋ ಸಿಗುತ್ತೆ. ಸರ್ ಫೋರ್ಡ್ ಫಿಯೆಸ್ಟಾ ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಬೇಕು ಅನ್ನೋರಿಗೆ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಇದೆ ಸರ್. ಡೀಸೆಲ್ ವೆಹಿಕಲ್ ಮಾತ್ರ 2006 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ. ಗಾಡಿನ ಕೇವಲ ಬರೀ 1,35,000 ರೂಪಾಯಿ ಕೊಟ್ಬಿಡೋಣ. 1,35,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಫೋರ್ಡ್ ಫಿಯೆಸ್ಟಾ ಸಿಗುತ್ತೆ. ಹೌದು ಸರ್. ಓಕೆ ಸೂಪರ್. ನೆಕ್ಸ್ಟ್ ಇನ್ನೊಂದು ಬನ್ನಿ ಸರ್. ಫೋರ್ಡ್ ಲವರ್ಸ್ ಅಂತಾನೆ ಐಕಾನ್ ಇದೆ. ಇದು 2009 ಮಾಡಲು ಫೋರ್ಡ್ ಐಕಾನ್ ಡೀಸೆಲ್ ಇಂಜಿನ್.
ಸರ್ ಗಾಡಿನ ಕೇವಲ ಬರೀ 1,70,000 ರೂಪಾಯಿ ಕೊಟ್ಬಿಡೋಣ. 1,70,000 ರೂಪಾಯಿಗೆ ಡೀಸೆಲ್ ಇಂಜಿನ್ ಸಿಗುತ್ತೆ. ಫಿಯೆಸ್ಟಾ ಇಂಜಿನ್ ಸರ್ ಇದು. ಫಿಯೆಸ್ಟಾ ಇಂಜಿನ್ ಸಿಗುತ್ತೆ, ಅದು ಒಳ್ಳೆ ಮೈಲೇಜ್ ಬರುತ್ತೆ. ನೆಕ್ಸ್ಟ್ ಯಾವ್ದು ಗೆಟ್ಸ್ ಸರ್ 2008 ಮಾಡಲ್ FC ಇನ್ಸೂರೆನ್ಸ್ ರನ್ನಿಂಗ್ ಇರೋ ಗಾಡಿ. ಬರೀ ಕೇವಲ 1,70,000 ರೂಪಾಯಿ ಕೊಟ್ಬಿಡೋಣ. 1,70,000 ರೂಪಾಯಿಗೆ ಗೆಟ್ಸ್ ಸಿಗುತ್ತೆ, ಅದು ಟಾಪ್ ಎಂಡ್ ಮಾಡಲ್. ಅದು ಡೀಸೆಲ್ ಇಂಜಿನ್ ಸಿಗುತ್ತೆ. ನೆಕ್ಸ್ಟ್ ಇದು ಸರ್ ಇದು ಗೆಟ್ಸ್ ಫಿಯಟ್ ಪುಂಟೋ ಸರ್ ಇದು 2011 ಮಾಡಲ್ ಸೆಕೆಂಡ್ ಓನರ್. ಸರ್ ಕೇವಲ ಬರೀ 1,70,000 ರೂಪಾಯಿ ಕೊಟ್ಬಿಡೋಣ ಸರ್. 1,70,000 ರೂಪಾಯಿಗೆ ಡೀಸೆಲ್ ಪುಂಟೋನಾ? ಪೆಟ್ರೋಲ್ ಪುಂಟೋ. ಓಕೆ ನೆಕ್ಸ್ಟ್ ಇದು ಸರ್ ಅದು ಇನ್ನೊಂದು SX4 ಇದೆ. ಲೋ ಬಜೆಟ್ ಅಲ್ಲಿ ಸಿಂಗಲ್ ಓನರ್ ಗಾಡಿ ಬೇಕು ಅಂತ ನೋಡ್ರಿಗೆ ಒಂದು SX4 ಇದೆ ಸರ್ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ. ಲೋ ಬಜೆಟ್ ಅಲ್ಲಿ ಸಿಂಗಲ್ ಓನರ್ SX4. ಹೌದು ಸರ್. ಇದ್ರ ಬಗ್ಗೆ 2008 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಇದು ZX ವೇರಿಯಂಟ್. ZX ಟಾಪ್ ಅಂಡ್ ವೇರಿಯಂಟ್ ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓವರಾಲ್ ಬಾಡಿ ನೋಡಬಹುದು ಯಾವ ತರ ಇದೆ ಅಂತ. ಏನ್ ಪ್ರೈಸ್ ಹೇಳ್ತೀರಾ? ಬರೀ 1,90,000 ರೂಪಾಯಿ ಕೊಟ್ಬಿಡೋಣ. 1,90,000 ರೂಪಾಯಿಗೆ ಸಿಂಗಲ್ ಓನರ್ SX4 ವಿತ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಳ್ಳೋಣ. ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ವ್ಯಾಗನಾರ್ ಸರ್ 2012 ಮಾಡಲ್ ವ್ಯಾಗನಾರ್ LPG ಫಿಟೆಡ್. LPG ಸಮೇತ. ಹೌದು ಸರ್. ಓಕೆ ಸರ್ ಈ ಗಾಡಿನ ಚಾನ್ಸ್ ಅಂದ್ರೆ ಚಾನ್ಸ್ ಅಲ್ಲಿ ಕೊಟ್ಬಿಡೋಣ. ಓಕೆ ಪ್ರೈಸ್ ಏನ್ ಹೇಳ್ತೀರಾ ಹಾಗಾದ್ರೆ? ಬರೀ 2,30,000 ರೂಪಾಯಿ ಕೊಟ್ಬಿಡೋಣ ಸರ್. 2,30,000 ರೂಪಾಯಿಗೆ ವ್ಯಾಗನಾರ್ ಸಿಗುತ್ತೆ, ಅದು ನಿಮ್ಗೆ 12 ಮಾಡಲ್. ಸರ್ 12 ಮಾಡಲ್ ಸಿಗುತ್ತೆ. ಓಕೆ ಇವಾಗ ತಾನೇ ಬಂತು ಆಲ್ಟೋ. ಇದ್ರ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 1,05,000 ರೂಪಾಯಿಗೆ ಈ ಆಲ್ಟೋ ಸಿಗ್ತಾ ಇದೆ ನಿಮ್ಗೆ. ನೋಡ್ಬೋದು ಯಾವ ತರ ಇದೆ ಅಂತ. ಅದು ಕರ್ನಾಟಕ ವೆಹಿಕಲ್ ಇದೆ, ಯಾವುದು ಇಂಟರ್ಸ್ಟೇಟ್ ವೆಹಿಕಲ್ ಅಲ್ಲ. 1,05,000 ರೂಪಾಯಿ ಕೊಡೋದಕ್ಕೆ. ಬಾಡಿ ಲೈನ್ ಸ್ವಲ್ಪ ಕೆಲಸ ಇದೆ ಆಕ್ಚುಲಿ ಹೇಳಬೇಕಂತ ಹೇಳಿದ್ರೆ. ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಅಲ್ಲದೆ ಮಾರ್ಕೆಟ್ ಅಲ್ಲಿ 800 ಹೇಳ್ತಾ ಇದಾರೆ ಸರ್, ನಾವು ಆಲ್ಟೋ ಕೊಡ್ತಾ ಇದೀವಿ. ಮಾರ್ಕೆಟ್ ಅಲ್ಲಿ 800 ಪ್ರೈಸ್ ಅಲ್ಲಿ ಆಲ್ಟೋ ಸಿಗ್ತಾ ಇದೆ. ನೋಡ್ಬೋದು 1,05,000 ರೂಪಾಯಿ ಈ ಗಾಡಿ ಕೊಡ್ತಾ ಇದಾರೆ. ಜೊತೆಗೆ ಇವ್ರನ್ನು ಕಳ್ಸ್ಕೊಟ್ಬಿಡ ಜೊತೆಗೆ ಅವ್ರನ್ನ ಕಳ್ಸ್ಕೊಡ್ತಾರಂತ ನೋಡಿ. ಕೆಂಪ್ ಕಲರ್ ಶರ್ಟ್ ಜೊತೆಗೆ ಕೆಂಪ್ ಕಲರ್ ಕಾರು. ಹೌದು ಸರ್. ಇದ್ರ ಬಗ್ಗೆ ಸರ್ 2010 ಮಾಡಲ್ ಹೈಲೈನ್ ಸರ್ ಇದು. ಡೀಸೆಲ್ ಇಂಜಿನ್ ಮಾಡಲ್ ಹೈಲೈನ್ ಅಲ್ವಾ? ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಹೈಲೈನ್ ಅಂತ ಹೇಳಿದ್ರೆ ನಿಮ್ಗೆ ಇದು ಮ್ಯಾಗ್ವಿಲ್ ಎಲ್ಲ ನೋಡಬಹುದು. ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಬರೀ 86,000 ಅಷ್ಟೇ ಓಡಿದೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು ಯಾವ ತರ ಇದೆ ಅಂತ. ಮ್ಯಾನ್ಯುಯಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? 10 ಮಾಡಲ್ ಬರೀ ಕೇವಲ 3,30,000 ರೂಪಾಯಿ ಕೊಟ್ಬಿಡೋಣ. 3,30,000 ರೂಪಾಯಿಗೆ ಪೋಲೋ, ಅದು ಹೈಲೈನ್ ಬರುತ್ತೆ. ಹೌದು ಸರ್. ಓಕೆ ಸೂಪರ್. ಅದು ಲಕ್ಸುರಿ ವೇರಿಯಂಟ್. ಒಂದು ನಿಸ್ಸಾನ್ ಕೂಡ ಇದೆ. ಯಾವ ಗಾಡಿ ಬೈ ಇದು? ಎಲ್ಲೂ ಎವಾಲಿಯಾ ಸರ್ ಇದು 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಅದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ನೋಡಬಹುದು ಬ್ರಿಡ್ಸ್ಟೋನ್ ಟೈರ್ ಇದೆ 4 ಕೂಡ. ಅದು ಇದು ಮ್ಯಾಗ್ವಿಲ್ ಜೊತೆ ಬರುತ್ತೆ. ದೊಡ್ಡ ಫ್ಯಾಮಿಲಿಗೆ ತಗೋತೀರಾ ಅಂತ ಹೇಳಿ ಈ ಗಾಡಿನ ಪ್ರಿಫರ್ ಮಾಡಬಹುದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎತ್ತಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇಲ್ಲ ಆಕ್ಚುಲಿ ಇದರಲ್ಲಿ. ಯಾವ್ದು ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. 7 ಸೀಟರ್ 8 ಸೀಟರ್ ಇದು 7 ಸೀಟರ್ ವೆಹಿಕಲ್ ಬರುತ್ತೆ. ದೊಡ್ಡ ಫ್ಯಾಮಿಲಿ ತಗೊಳಗಿದ್ರೆ ಪ್ರಿಫರ್ ಮಾಡಬಹುದು. ಡೀಸೆಲ್ ಇದು. ಡೀಸೆಲ್ ಎಷ್ಟು ಮೈಲೇಜ್ ಬರ್ಬೋದು ಇದಕ್ಕೆ? ಅರೌಂಡ್ ನಿಮ್ಗೆ 14 to 15 ಬರುತ್ತೆ. 14 to 15 ಬರುವಂತ ನಿಸಾನ್ ಎವಾಲಿಯಾ. ಓಕೆ ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 3,60,000 ರೂಪಾಯಿ ಕೊಟ್ಬಿಡೋಣ ಸರ್. 3,60,000 ರೂಪಾಯಿಗೆ ಲೋ ಬಜೆಟ್ ಯಾವ್ದಾದ್ರು ಟೊಯೋಟಾದಲ್ಲಿ ಬರುತ್ತಲ್ಲ, ವೆಲ್ಫೈರ್ ಆ ಗಾಡಿ. ಓಕೆ ನೆಕ್ಸ್ಟ್ ಇದು ಸರ್ ಮಿಸ್ಟಿಬುಷಿ ಔಟ್ಲ್ಯಾಂಡರ್. ಈ ಗಾಡಿನ ಮಾರ್ಕೆಟ್ ಅಲ್ಲಿ ಇಲ್ದಿರೋ ರೇಟ್ ಅಲ್ಲಿ ಹೇಳ್ತಾ ಇದಾರೆ ಸರ್. 6 ಲಕ್ಷ 7 ಲಕ್ಷ 8 ಲಕ್ಷ. ಓಕೆ ನಮ್ ಫ್ರೆಂಡ್ಸ್ ಕಾರ್ ಕ್ಲಬ್ ಅಲ್ಲಿ ಅಷ್ಟೆಲ್ಲ ಬೇಡ ಸರ್. ಇದನ್ನು ಅಷ್ಟೇನೆ ಲೋ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ಅಂತಾನೆ. ಲೋ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ಮತ್ತೆ 4x4 ಬರುತ್ತೆ. ಔಟ್ಲ್ಯಾಂಡರ್. ಓಕೆ ಟಾಪ್ ಅಂಡ್ ಮಾಡಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ ಕೇವಲ 3,10,000 ರೂಪಾಯಿ ಕೊಟ್ಬಿಡೋಣ ಸರ್. ಏನ್ ಹೇಳ್ತಾ ಇದ್ದೀರಾ? ನಿಜಾನೇ ಪ್ರೈಸ್ ಸರ್. ಬರೀ 3,10,000 ರೂಪಾಯಿ ಕೊಟ್ಬಿಡೋಣ. 3,10,000 ರೂಪಾಯಿಗೆ ನಿಮ್ಗೆ ಔಟ್ಲ್ಯಾಂಡರ್ ಸಿಗುತ್ತೆ. ಮಿಸ್ಟುಬಿಷಿ, ಅದನ್ನು ಆಟೋಮೆಟಿಕ್ ವೇರಿಯಂಟ್ ಬರುತ್ತೆ ವಿತ್ ಸಿಂಗಲ್ ಗಾಡಿ. ಹೌದು ಸರ್. ಮಾರ್ಕೆಟ್ ಅಲ್ಲಿ 6 ಲಕ್ಷ 7 ಲಕ್ಷ ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲ ಹೇಳಿ ಪ್ರೈಸ್. 3,10,000 ರೂಪಾಯಿ ಸರ್. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ, ಗಾಡಿ ನಂಬರ್ ನೋಟ್ ಮಾಡ್ಕೊಳ್ಳಿ, ಬಂದ್ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ತಗೊಂಡೋಗಿ ಸ್ಕ್ರೀನ್ ಶಾಟ್ ತಗೊಂಡು ಇಮಿಡಿಯೇಟ್ ಆಗಿ ಬಂದು ತಗೊಂಡ್ ಹೋಗ್ಬೋದು. ಬೇಗ ಎಂಟ್ರಿ ಕೊಟ್ರೆ ಬೇಗ ಗಾಡಿ ಸಿಗುತ್ತೆ. ನೆಕ್ಸ್ಟ್ ಸರ್ ಇದು 2004 ಮಾಡಲ್ ಸೆಂಟ್ರೋ. ಇದು ಅಷ್ಟೇ ಸರ್, ಲೋ ಬಜೆಟ್ ಅಲ್ಲಿ ಕೊಟ್ಬಿಡೋಣ. ಲೋ ಬಜೆಟ್ ಅಲ್ಲಿ ಸಿಗುತ್ತೆ. ಅದು ಟಾಪ್ ಎಂಡ್ ತರ ಮಾಡ್ಕೊಂಡಿದ್ದಾರೆ ಆಕ್ಚುಲಿ. ಆಮೇಲೆ ಮ್ಯಾಗ್ವಿಲ್ ಸಮೇತ. ಓಕೆ ಟೈರ್ ಸ್ವಲ್ಪ ಕಮ್ಮಿ ಇದೆ, ಹಿಂದ್ಗಡೆ ಸ್ವಲ್ಪ. ಓಕೆ ನೆಕ್ಸ್ಟ್ ಇಂಟೀರಿಯರ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಬರಲ್ಲ, ಬರುತ್ತೆ ಸರ್. AC ಲೆದರ್ ಸೀಟ್ಸ್ ಬರುತ್ತೆ. ಸರ್ ಓಕೆ ಮೀಟರ್ ಪ್ರಕಾರ 65,000 ಓಡಿದೆ. ಮೀಟರ್ ಗ್ಯಾರಂಟಿ ಇಲ್ಲ ಅಲ್ವಾ? ಸರ್. ಓಕೆ ಏನ್ ಪ್ರೈಸ್ ಹೇಳ್ತೀರಾ ಸರ್? ಕೇವಲ 1,25,000 ರೂಪಾಯಿ ಕೊಟ್ಬಿಡೋಣ. 1,25,000 ರೂಪಾಯಿಗೆ ನಿಮ್ಗೆ ಸ್ಯಾಂಟ್ರೋ ಸಿಗುತ್ತೆ. 2004 ಮಾಡಲು. ಸರ್ ಹೌದು. ಓಕೆ ಸೂಪರ್.